ಸವರಿದ್ದೀರಿಪ ಕಣ್ಣಿಗೆಟ್ಟ ಮುದುಪಂಗೆ ಹೇಳ್ತಾನೆ ಪಂಪ ಮಹಾಭಾರತವಾಗ. ಕಣ್ಣಿಗೆಟ್ಟ ಮುದುಪಂಗೆ ಪಟ್ಟಮನ್ ಕಟ್ಟಿ ಪಡೆಯುವುದೇನು ವೈರಿಗಳ ನಿಟ್ಟೆಲ್ವನ್ ಮುರಿವಳೆ ನನಗೆ ಪಟ್ಟನ್ ಕಟ್ಟು. ವೈರಿಗಳನ್ನ ಸರಿ ಬಡೆದಿತ್ತು ಅಂದ್ರೆ ನನಗೆ ನೀರು ಪಟ್ಟ ಕಟ್ಟು, ಸೇನಾಪತಿ ಪಟ್ಟ ನನಗ ಕಟ್ಟಂತ ಹೇಳಿ ಹೇಳ್ತಾನೆ. ಹಾಗೆ ಇಲ್ಲಿ ಕಣ್ಣಿಗೆಟ್ಟ ಮುದುಕನ್ ತಂದು ಇಟ್ಟಿದ್ದೀರಿ. ಅನೇಕ ಪ್ರಕಾರದ ಆಧಾರ ಬೇಕು ನಮಗೆ. ಲೈಟ್ ಬೇಕು, ಆಗಬೇಕು, ಇರಬೇಕು. ಅಂದ್ರೆ ವಾಸ್ತವಿಕವಾಗಿ ಯಾರ ಕುಟುಂಬದೊಳಗ ಒಂದು ಮಹಾಚೇತನದ ವಿಯೋಗ ಇರ್ತೀವಿ, ಅಥವಾ ಯಾವ ತಾವು ವಾಸ ಮಾಡುವಂತಹ ಭೂಮಿಯೊಳಗ ಒಂದು ಮಹಾಚೇತನದ ವಿಯೋಗ ಇರ್ತೀವಿ, ಅಥವಾ ಯಾವ ಒಂದು ಸಮಾಜದೊಳಗ ಒಂದು ಮಹಾಚೇತನದ ವಿಯೋಗ ಇರ್ತೀವಿ, ಆ ವಿಯೋಗ ಆದಂತಹ ಸನ್ನಿವೇಶವನ್ನ ಮಹೋತ್ಸವ ಅಂತ ಹೇಳಿ ಜೈನಾಚಾರ್ಯರು. ಯಾರಿಗೆ ಮಹೋತ್ಸವ? ಅದನ್ನ ಮಹೋತ್ಸವ ಯಾರದ ವಿಯೋಗ ಆಗೈತಿ ಆ ಜೀವಕನ್ನ. ಯಾರ ವಾಸ್ತವವಾಗಿ ವರ್ತಮಾನದೊಳಗ ಆ ಜೀವದ ವಿಯೋಗ ಆದ ನಂತರ ವಿದ್ಯಮಾನಿದ್ದಾರೋ ಅವರ ಸಲುವಾಗಿ ಇದನ್ನ ಮಹೋತ್ಸವ ಇದೆ. ಇದನ್ನ ಮೃತ್ಯು ಮಹೋತ್ಸವ ಅಂತ ಹೇಳ್ತಾರೆ. ಆದರೆ ಈ ಮೃತ್ಯು ಮಹೋತ್ಸವ ಇದು ಯಾರಿಗೆ ಅನ್ವಯಿಸುತ್ತಿದೆ? ಅದನ್ನು 4ನೇ ಗುಣಸ್ಥಾನವರ್ತಿ ಹಿಡಿದು ಮೇಲೆ 4, 5 ನಿಜವಾಗಿ ಈಗ ಆದದ್ದೇನ ಅಂದ್ರೆ, ಈಗ ನೋಡ್ರಿ, ನಾವು ಆಗಮದ ಭಾಷೆಯನ್ನ ಸಾಕಷ್ಟು ತಿಳ್ಕೊಂಡಿದ್ದೀವಿ, ಅಧ್ಯಯನ ಕೂಡ ಮಾಡಿದ್ದೀವಿ. ಆದ್ರೆ ಕೂಡ ಆ ಆಗಮದ ಶಬ್ದದ ಮರವೇನಿದೆ ಇದನ್ನು ನಮಗೆ ಬಿಡಬೇಕು. ಸ್ವಾಮಿ ಸಮಂತಭದ್ರಾಚಾರ್ಯ ಹೇಳ್ತಾರೆ, ಶ್ರದ್ಧಾನಂ ಪರಮಾರ್ಥಾನಾಂ ಆಪ್ತಾಗಮತಪೋಕ್ಷತಾಂ ತ್ರಿಮೂಢ ಓಢಮಷ್ಟಾಂಗಂ ಸಮ್ಯಕ್ ದರ್ಶನ ತತ್ವಮೇವ. ಸಮ್ಯಕ್ ದರ್ಶನದ ವ್ಯಾಖ್ಯಾನ. ಆದರೆ ಈ ಸಮ್ಯಕ್ ದರ್ಶನದ ವ್ಯಾಖ್ಯಾನ ಮಾಡುವುದರಿಂದ ನಮಗೆ ಧರ್ಮ ಆಗುತ್ತದೆಯೋ ಅಥವಾ ಇಲ್ಲವೋ ಈ ಮಾತನ್ನ ತತ್ವದ ಅಭ್ಯಾಸ ಮಾಡುವಂಥವ್ರು ಕೂಡ ಎಷ್ಟು ತಿಳ್ಕೊಂಡಿರಲಿ ಈಗ ಸ್ವಲ್ಪ ಸಂದೇಹಾಸ್ಪದ. ಶ್ರದ್ಧಾನ ಪರಮ ಅರ್ಥಾನ ಅಂದ್ರೆ ಪಾರಮಾರ್ಥ್ಯದಿಂದ ಆಗಮ ಮತ್ತು ತಪೋಧ. ನಿಜವಾದ ದೇವ, ನಿಜವಾದ ಶಾಸ್ತ್ರ ಮತ್ತು ನಿಜವಾದ ಗುರು ಅಂದ್ರೆ ಏನ? 18 ದೋಷಗಳಿಂದ ವಿಮುಕ್ತನಿರುವಂಥ ವೀತರಾಗಿ ಸರ್ವಜ್ಞ ಭಗವಂತರ ಮೇಲೆ ಅವರದೇ ಆದಂತಹ ಅನೇಕಾಂತ ವಾಣಿ ಮೇಲೆ ಶ್ರದ್ಧೆ, ಮತ್ತ ಅದೇ ಅರ್ಹಂತ ಅವಸ್ಥೆಯನ್ನ ಸಾಧಿಸುತ್ತಿರುವಂತಹ ಸಾಧಕ ಯಾವ ಗುರು ಇದ್ದಾರೋ ಅವರ ಮೇಲೆ ಶ್ರದ್ಧೆ ಮಾಡಿ. ಮತ್ತೆ ಆ ಶ್ರದ್ಧೆ 3 ಮೂಢತೆಯಿಂದ ರಹಿತ 2 ಅಂಗಗಳಿಂದ ಯುಕ್ತಿಯುಕ್ತಿದೆ ಅಂತ ಹೇಳ್ತಾರೆ. ಹಾಗಾದರೆ ಈ ಪ್ರಕಾರದ ಶ್ರದ್ಧೆ ಮಾಡುವುದರಿಂದ ಯಾವ ಸಮ್ಯಕ್ ದರ್ಶನ ಆಗ್ತಿದೆಯೋ ಆ ಸಮ್ಯಕ್ ದರ್ಶನ ನಿಜವಾಗಿ ಧರ್ಮ ಇದೆಯೋ ಅಥವಾ ಇಲ್ಲ. ಸ್ವಾಮಿ ಸಮುದ್ರಾಚಾರ್ಯ ಹೇಳುವ ನಮ್ದೇ 4ನೇ ಸೂತ್ರ. ಆದರೆ ಇದರಿಂದ ಧರ್ಮ ಆಗ್ತಿದೆ ಅಂತ ಹೇಳಿ ನಾವು ತಿಳ್ಕೊಂಡ್ವಿ, ಅಥವಾ ಧರ್ಮ ಆಗುವುದಿಲ್ಲ ಅಂತ ಹೇಳಿ ತಿಳ್ಕೊಂಡ್ರೆ ಹೇಗೆ ಆಗುವುದಿಲ್ಲ, ಹೇಗೆ ಆಗ್ತಿದೆ, ಇದು ಮತ್ತೆ ಪುನಃ ಪ್ರಶ್ನೆ. ಆದರೆ ನೋಡ್ರಿ, ನಮ್ದು ದೃಷ್ಟಿ ಆತ ಆಗಮ ಮತ್ತು ತಪೋಕ್ಷದ ಅರ್ಥಾತ್ ಮುನಿಗಳು ಭಾವದಿಂದ, ಅರ್ಥಾತ್ ಅರ್ಹಂತ ಅವಸ್ಥೆಯನ್ನ, ಅರ್ಹಂತ ದಶೆಯನ್ನ ಸಾಧ್ಯ ಮಾಡುವಂತಹ ಸಾಧಕ ಪುರುಷ ಇವರ ಮೇಲೆ
ಶ್ರದ್ಧೆ ಮಾಡುವುದರಿಂದ ನಮಗೆ ಸಮ್ಯಕ್ ದರ್ಶನ ಆಗುತ್ತದೆಯೋ ಅಥವಾ ಇಲ್ಲವೋ, ಅರ್ಥಾತ್ ಸಮ್ಯಕ್ ದರ್ಶನ ಆಗುತ್ತೆ. ನಮಗೆ ಸಮ್ಯಕ್ ದರ್ಶನ, ಯಥಾರ್ಥ ಸಮ್ಯಕ್ ದರ್ಶನ ಇದಾಗುವುದು. ಕಾರಣ ಎಲ್ಲಿವರೆಗೆ ಪರಪದಾರ್ಥದ ಕಡೆ ಗಮನ ಇದೆಯೋ, ಪರದ ಕಡೆ ಲಕ್ಷ್ಯ ಇದೆಯೋ, ಅಲ್ಲಿಯವರೆಗೆ ಶುಭರಾಗದ ಉತ್ಪತ್ತಿ ಅನಿವಾರ್ಯವಾಗ. ಅದರಿಂದ ಈ ಸಮ್ಯಕ್ ದರ್ಶನ ಸರಾಗ ಸಮ್ಯಕ್ ದರ್ಶನ, ಇದು ಧರ್ಮ. ಈ ಸೂಕ್ಷ್ಮತೆಯನ್ನು ನಾವು ತಿಳ್ಕೊಳ್ಳದೆ ಹೋಗ್ತೇವೆ. ಹಾಗಾದ್ರೆ ಸಮ್ಯಕ್ ದರ್ಶನ ಯಾವುದು? ನಿಜ ಪರಮಾತ್ಮ ತತ್ವದ ನಿರ್ವಿಕಲ್ಪ ಪ್ರತೀತಿ ಏನಿದೆ, ನಿಜ ಪರಮಾತ್ಮ ತತ್ವದ ನಿರ್ವಿಕಲ್ಪ ಪ್ರತೀತಿ ಏನಿದೆಯೋ ಅದ ಬೀಜರಾಗ ಸಮ್ಯಕ್. ಅದರ ಸರಾಗ ಸಮ್ಯಕ್. ಸರಾಗ ಸಮ್ಯಕ್ತದಿಂದ ಒಂದು ಹಿರಿಯದೆ ಸಂಸಾರ. ಬೀಜರಾಗ ಸಮ್ಯಕ್ತದಿಂದ ಮೋಕ್ಷ ಮಾಡ್ತಿದೆ, ಸಾಕ್ಷಾತ್ ಮೋಕ್ಷ. ಈ ಪ್ರಕಾರದ ವಿಭೇದವನ್ನ ನಾವು ತಿಳ್ಕೊಳ್ಳೋದನ್ನ, ಅರ್ಥಾತ್ ನಾವು ಬಾಹ್ಯದೊಳಗ ಯಾವ ಯಾವ ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ, ಅವು ಆ ಎಲ್ಲ ಕಾರ್ಯಗಳಿಂದ ಧರ್ಮ ಇದೆಯೋ, ಶುಭ ಇದೆಯೋ, ಅಶುಭ ಇದೆಯೋ, ಈ ಮಾತನ್ನ ತತ್ವಾಭ್ಯಾಸಿ ಪುರುಷ ಅವಶ್ಯವಾಗಿ ಅವಲೋಕನ ಮಾಡಿ ತಿಳ್ಕೊಳ್ಳುವ ಅನಿವಾರ್ಯ. ಹಾಗೆ ನಾವು ತಿಳ್ಕೊಳ್ಳೋದೇ ಹೋಗ್ಬೇಕು. ನಮಗೆ ಈಗ ಪ್ರಾಪ್ತವಾದಂತಹ ಯಾವ ಸಮನಸ್ಕ ಅವಸ್ಥೆ ಇದೆಯೋ, ಈ ಸಮನಸ್ಕ ಅವಸ್ಥೆ ಮೋಕ್ಷ ಮಾರ್ಗಕ್ಕ ಕಾರಣಭೂತ ಆಗುತ್ತಲ್ಲ. ಇದ ನಿಜವಾಗಿ ಅನಂತ ಸಂಸಾರದ ಕಾರಣ ಆಗುವ ಸಾಧ್ಯತಾ ಇದೆ. ಅರ್ಥಾತ್ ಅನಂತ ಸಂಸಾರಕ್ಕೇನೇ ಕಾರಣ. ಹೀಗಿರುವುದರಿಂದ ನಾವು ಈ ಮೃತ್ಯು ಮಹೋತ್ಸವವನ್ನ ಹೇಗೆ ಆಚರಣೆ ಮಾಡಿ, ಆಚಾರ್ಯ ಭಗವಂತರ ಅರ್ಥಾತ್ ಸ್ವಾಮಿ ಸಮೀಪದ್ರಾಚಾರ್ಯರ ಇದಕ್ಕೆ ಮೃತ್ಯು ಮಹೋತ್ಸವ ಇದು. ಆ ಮೃತ್ಯು ಮಹೋತ್ಸವದ ಸಲುವಾಗಿ ಒಂದು ಸೂತ್ರ ಏನು ಹೇಳ್ತಾರೆ ವಿಸರ್ಜನ ಸಲುವಾಗಿ, ಧರ್ಮಾಯ ತನುಜನ. ಧರ್ಮದ ಸಲುವಾಗಿ ಶರೀರದ ವಿಮೋಚನೆ ಮಾಡೋದಿದೆ. ಯಾರು ಮಾಡಬೇಕು? ಧರ್ಮದ ಸಲುವಾಗಿ ತನು ವಿಮೋಚನೆ. ಆತ್ಮ ಹೊರಟು ಹೋದ ನಂತರ ವಿಮೋಚನೆ ಆಗುವುದು ವಿಮೋಚನೆ ಆಗುತ್ತೆ. ಅದು ತಾನಾಗೇ ಆಗ ದೇಹ ದೇವಾಲಯದೊಳಗಿಂದ ಆತ್ಮನ ವಿಯೋಗ ಆಗೋದ, ಅದಕ್ಕೆ ತನು ವಿಮೋಚನೆ ಅಲ್ಲ. ಹಾಗಾದರೆ ತನು ವಿಮೋಚನೆ ಯಾವಾಗ ಮಾಡಬೇಕು? ತನು ವಿಮೋಚನೆ ಎಲ್ಲಿವರೆಗೆ ತನ್ನ ಜ್ಞಾನ ಶ್ರದ್ಧೆ ಯಥಾರ್ಥಿದೆ ಅಲ್ಲಿವರೆಗೆ ಮಾಡಿ. ಅದಕ್ಕೆ ಈಗ ನಮಗೆ ಪ್ರಾಪ್ತಿ ಇರುವಂತಹ ಯಾವ ಕ್ಷಯೋಕ್ಷಮ ಜ್ಞಾನ ಇದೆಯೋ, ಇದು ಶ್ರದ್ಧಾಗುಣದ ವಿಪರೀತತೆ ಸಮ್ಯಕ್. ಇನ್ನು ಜ್ಞಾನದ ವಿಪರೀತತೆ ಅಂತ ಹೇಳಿ ಈ ಕಡೆ ಬರಬೇಕು. ಜ್ಞಾನದ ವಿಪರೀತತೆ ಪ್ರತಿಯೊಂದು ಜೀವಕ್ಕ ಮಿಥ್ಯಾತ್ವ ಅವಸ್ಥೆ ಇರಲಿ ಅಥವಾ ಸಮ್ಯಕ್ತ್ವ ಅವಸ್ಥೆ ಇರಲಿ, ಈ ಜೀವಕ್ಕ ಒಂದು ಕ್ಷಯೋಪಶಮ ಜ್ಞಾನದ ಪ್ರಯೋಜನಕರ ಇದೆ. ಇಲ್ಲದಿದ್ದರೆ ಯಾವ ಜ್ಞಾನ ಪ್ರಯೋಜನಕರ ಇಲ್ಲ. ಕ್ಷಯೋಪಶಮ ಜ್ಞಾನದಿಂದ ಸಮ್ಯಕ್ತ್ವ ಆಗ್ತಿದೆ. ಕ್ಷಯೋಪಶಮ ಜ್ಞಾನದ ಮಾಧ್ಯಮದಿಂದ ಸಮ್ಯಕ್ತ್ವ ಆದಂತಹ ಜೀವಕ್ಕ ಆತ್ಮಾನುಭೂತಿ ಕಾರಣ ಒಂದು ಕ್ಷಯೋಪಶಮ. ಯಾವ ಕ್ಷಯಿಕ ಜ್ಞಾನ ಯಾವುದೂ ಇಲ್ಲ, ಬರೇ ಒಂದು ಕ್ಷಯೋಪಶಮ ಜ್ಞಾನ. ಹಾಗಾದ್ರೆ ಈ ಕ್ಷಯೋಪಶಮ ಜ್ಞಾನ ನಮಗೆ ಸಮ್ಯಕ್ತ್ವದ ಮಾಧ್ಯಮದಿಂದ ಧರ್ಮ ತಿಳ್ಕೊಂಡಿಲ್ಲ. ಅದನ್ನ ಧರ್ಮ ಅಂತ ಹೇಳಿ ನಾವ ಸಂಸಾರ ವಾಸ್ತವಿಕ ಸರಾಗ ಸಮ್ಯಕ್ತ್ವ ಬಂಧಕ ಕಾರಣ. ಸರಾಗ ಸಮ್ಯಕ್ತ್ವ
ಅನಂತ ಸಂಸಾರಕ್ಕಾಗ. ಅದೇ ಪ್ರಕಾರ ನಮ್ಮಲ್ಲಿ ವಿದ್ಯಮಾನ ಇರೋದ ಎರಡು, ಒಂದು ಜ್ಞಾನ, ಇನ್ನೊಂದು ಶ್ರದ್ಧೆ. ಇದು ಶ್ರದ್ಧೆದ ಮಾತು. ಇನ್ನು ಜ್ಞಾನದ ಮಾತು ಏನ್ ಹೇಳ್ತಾರೆ? ಅರ್ಥಾತ್ ಯಾವ ಕ್ಷಯೋಪಶಮ ಜ್ಞಾನ ಇದೆಯೋ ಈ ಕ್ಷಯೋಪಶಮ ಜ್ಞಾನ ಬಾಹ್ಯದೊಳಗೆ ಸಮಯ ಸಾರದ ಸೂಕ್ಷ್ಮ ತತ್ವಗಳನ್ನ ತಿಳ್ಕೊಳ್ಳುವುದ ಕಡೆ ಉಪಯೋಗ ತೊಡಗಿಸಿದ್ದು. ಇಲ್ಲೇ ಮೋಕ್ಷ ಶಾಸ್ತ್ರದಲ್ಲಿ ಯಾವುದೇ ಆದಂತ ಅಥವಾ ನಾವು ತತ್ವಗಳ ಮೇಲೆ ತಿಳ್ಕೊಳ್ಳೋದ, ಯಥಾರ್ಥ ತಿಳ್ಕೊಳ್ಳೋದ, ಸತ್ಯ ತತ್ವಗಳನ್ನ ತಿಳ್ಕೊಳ್ಳೋದ, ಇದರ ಕಡೆ ನಮ್ದು ಕ್ಷಯೋಪಶಮ ಜ್ಞಾನ ತೊಡಗಿಸಿದ್ದೀವಿ. ಅರ್ಥಾತ್ ಅದರ ಕಡೆ ನಮ್ದು ಉಪಯೋಗಿದ್ರು ಕ್ಷಯೋಪಶಮ ಜ್ಞಾನ. ಅದರಿಂದ ಧರ್ಮ ನಡೆಯುತ್ತೆ. ಅದರಿಂದ ಧರ್ಮಕ್ಕಿದ್ದಾರೆ. ಕ್ಷಯೋಪಶಮ ಜ್ಞಾನದ ಪ್ರವೃತ್ತಿ ಎಲ್ಲಿವರೆಗೆ ಪರಸಂಖ್ಯೆ ಅಲ್ಲಿವರೆಗೆ ಬಂಧ. ಕ್ಷಯೋಪಶಮ ಜ್ಞಾನದ ಪ್ರವೃತ್ತಿ ಸ್ವಸನ್ಮುಖ ಇದು, ಅಲ್ಲಿ ಅಬಂಧ ಅವಸ್ಥೆ, ಅಲ್ಲಿ ಮೋಕ್ಷ. ಈ ಪ್ರಕಾರ ನಮಗ ಈಗ ಉಪಲಬ್ಧಿ ಇರೋದ ಒಂದು ಶ್ರದ್ಧೆ ಮತ್ತು ಇನ್ನೊಂದು ಕ್ಷಯೋಪಶಮ ಜ್ಞಾನ. ಈ ಶ್ರದ್ಧೆ ಮತ್ತು ಕ್ಷಯೋಪಶಮ ಜ್ಞಾನ ಇವು ಎರಡರ ಮಾಧ್ಯಮದಿಂದ ನಾವು ಇವತ್ತ ಧರ್ಮದ ಸಾಧನೆ ಮಾಡ್ತಾ ಇದ್ದೇವೆಯೋ ಅಥವಾ. ಹಾಗಾದ್ರೆ ಧರ್ಮದ ಸಾಧನೆ ಆಗಬೇಕು ಇದ್ದರೆ ನಾವು ಯಾವಾಗೂ ಮಾಡಬೇಕಿದ್ರೂ ಕೂಡ ಇಂಥ ಯಾವ ಮಹೋತ್ಸವಕ್ಕೆ ಆಚಾರ್ಯರು ಗೊಂದಲ ಹೇಳಿದ್ದಾರೆ. ಇಂಥ ಮಹೋತ್ಸವದ ಪ್ರಸಂಗದಲ್ಲಾದರೂ ಕೂಡ ನಾವು ಧರ್ಮ ಆಗ್ತಿದೆಯೋ ಅಥವಾ ಸಂಸಾರ ಆಗ್ತಿದೆಯೋ ಇದರದ ಅವಲೋಕನ ಮಾಡೋದ, ವಾಸ್ತವಿಕವಾಗಿ ತನ್ನಲ್ಲೇ ತಿಳ್ಕೊಳ್ಳೋದ, ಇದು ಅನಿವಾರ್ಯ. ಆಗಮದೊಳಗ ಶಬ್ದ ಹೇಳ್ತಾರೆ. ಶಬ್ದ ಹೇಳಿದ್ರೆ ಮಾರ್ಗ ಹೇಳ್ತಾರೆ. ಶಬ್ದ ಆ ಮಾರ್ಗ, ಶಬ್ದದಿಂದ ಮಾರ್ಗ ತೋರಿಸ್ಕೊಡ್ತಾರೆ, ಮಾರ್ಗ ತಿಳಿಸಿಕೊಡ್ತಾರೆ. ಆದರೆ ಶಬ್ದದ ಮರ್ಮವನ್ನ ಹೇಳಿ ತಿಳ್ಕೊಳ್ತಾರೆ. ಶಬ್ದದ ಮರ್ಮವನ್ನ ತನ್ನ ಚಿಂತನ ಮನನದಿಂದ ತಿಳ್ಕೊಳ್ಳೋದು. ಹೀಗಿರುವಾಗ ಇಲ್ಲಿ ಮೃತ್ಯು ಮಹೋತ್ಸವ ಅಂತ ಹೇಳಿ ಘೋಷಣೆ ಮಾಡ್ತಾ ಇರುವಾಗ ಇಲ್ಲಿ ಸದಾ ಸುಖದಾಸ್ ಈ ಮೃತ್ಯು ಮಹೋತ್ಸವದ ಸಲುವಾಗಿ 18 ಸೂತ್ರಗಳನ್ನು, ಆ 18 ಸೂತ್ರಗಳ ಅಧ್ಯಯನ ಕೂಡ ನಾವು ಮಾಡಿದ್ವಿ. ಹಾಗಾದರೆ ಆ 18 ಸೂತ್ರದ ಅಧ್ಯಯನದಲ್ಲಿ ನಮಗೆ ಧರ್ಮ ಆಗಬಹುದು ಅಥವಾ ಸಂಸಾರ ಆಗಬಹುದು. ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಅರ್ಥಾತ್ ಎಲ್ಲಿವರೆಗೆ ಶ್ರದ್ಧೆ ಮತ್ತು ಜ್ಞಾನ ಇವೆರಡ ಮುಖ್ಯ. ನಾವು ಯಾರಿಗೆ ಮಿಥ್ಯಾದೃಷ್ಟಿ ಜೀವಿರಲಿ, ಸಮ್ಯಕ್ ದೃಷ್ಟಿ ಜೀವಿರಲಿ, ಶ್ರದ್ಧೆ ಮತ್ತು ಜ್ಞಾನ ಅರ್ಥಾತ್ ಜ್ಞಾತ ಮತ್ತು ದೃಷ್ಟ ಇವು ಎರಡ ಆತ್ಮನ ಸ್ವಭಾವ ಇದೆ. ಈ ಆತ್ಮನ ಸ್ವಭಾವವನ್ನು ಹೊರತುಪಡಿಸಿ ಈ ಎರಡು ಆತ್ಮನ ಸ್ವಭಾವ ಇದ್ದದನ್ನ ಈ ಆತ್ಮನ ಎರಡೂ ಸ್ವಭಾವಗಳನ್ನ ನಾವು ದಿನನಿತ್ಯ ಧರ್ಮದ ಉತ್ಪತ್ತಿ ಸಲುವಾಗಿ ವಿನಿಯೋಗ ಮಾಡ್ತಾ ಇದ್ದೀವಿಯೋ ಅಥವಾ ಸಂಸಾರದ ವೃದ್ಧಿ ಸಲುವಾಗಿ ವಿನಿಯೋಗ ಮಾಡ್ತಾ ಇದ್ದೀವಿ, ಇದನ್ನ ತತ್ವಜ್ಞಾನಿ ಪುರುಷ ತಿಳ್ಕೊಳ್ಳದ ಅನಿವಾರ್ಯ. ತಿಳ್ಕೊಳ್ಳದೆ ಹೋದರೆ ನಮ್ದ ಅವಸ್ಥೆ ಯಥಾರೂಪದಿಂದ, ಅರ್ಥಾತ್ ಇಲ್ಲಿಂದ ಸಮನಸ್ಕ ಅವಸ್ಥೆ ಜಾರಿಯಿಂದ ಮಿಥ್ಯಾತ್ವ ಸಹಿತ ನಾವು ಸ್ವರ್ಗದೊಳಗೆ ಹೋಗಿ ಜನ್ಮ ತಾಳಿದನಂತ. ಅಲ್ಲಿಂದ ನೇಮದಿಂದ ತಿರೇಂಚ ಆದ ನಂತರ ಆ ತಿರೇಂಚ ಅವಸ್ಥೆ ನಿಗೋಧದ ತನಕ ತಲುಪ್ತಿ. ಅಲ್ಲಿಂದ ಪುನಃ ಅಲ್ಲಿ ಅನಂತ ಕಾಲ ಬೀಳುತ್ತ. ಹೀಗಾಗುವುದರಿಂದ ನಮ್ಮ ಸಂಸಾರ ಯಾವ ಒಂದು ಪ್ರಗತಿ ಮಾರ್ಗದೊಳಗೆ ನಾವು ಬಂದಿದ್ದೇವೆಯೋ, ಸಮನಸ್ಕ ಅವಸ್ಥೆಯನ್ನ ಪ್ರಾಪ್ತ ಮಾಡ್ಕೊಂಡಿದ್ದೇವೆಯೋ,
ಈ ಸಮನಸ್ಕ ಅವಸ್ಥೆಯ ವಿನಿಯೋಗ, ಉಪಯೋಗ, ಉದ್ಯಮ ಯಾವುದರ ಸಲುವಾಗಿ ಮಾಡಬೇಕು, ಇದನ್ನು ನಮಗ ತಿಳಿದು ಬರುವುದು ಅನಿವಾರ್ಯ. ಹಾಗಾದ್ರೆ ಈಗ ನಮ್ಮ ಜೊತೆ ಇರುವಂಥ ಒಂದು ಮಹಾಚೇತನ, ಅದರ ವಿಯೋಗ ಹೇಗಾಯ್ತು, ಶರೀರದಿಂದ ವಿಯೋಗ ಆಗ, ಆ ವಿಯೋಗ ಆದಂಥ ಮರಣ ನಾವು ವರ್ತಮಾನದೊಳಗ ವ್ಯವಹಾರದಿಂದ ಮರಣ ಮತ್ತು ಜನ್ಮ ಎರಡು ಶಬ್ದದಿಂದ ಗುರುತಿಸ್ತೀವಿ. ಹಾಗಾದ್ರೆ ಆ ಜೀವದ ಮರಣ ಅಥವಾ ಜನ್ಮ ಇದು ಆಗೋ ಸಾಧ್ಯತೆ ಇಲ್ಲ. ಈ ಮಾತನ್ನ ನಾವು ವ್ಯವಹಾರದೊಳಗ ರೂಢಿಸಿಕೊಳ್ಳಲಿಲ್ಲ. ಜೀವದ ವಿಯೋಗ ಇದೆ, ಮತ್ತ ಜೀವದ ಜನ್ಮ ಕೂಡಲೇ ಸಂಯೋಗ ಆಯಿತು. ಈ ಮಾತನ್ನ ನಾವು ವೀತರಾಗ ಪರಂಪರೆಯವರ ರೂಢಿಸಿಕೊಳ್ಳಲಿಲ್ಲ. ರೂಢಿಸಿಕೊಳ್ಳದೇ ಇರುವುದರಿಂದ ನಮ್ಮ ಮಸ್ತಕದ ಮೇಲೆ ಸಂಸ್ಕಾರ ಏನಾಗ್ತಿದೆ, ಮರಣ. ಪ್ರಾರಂಭದೊಳಗನ ಈ ದೇಹ ಉದ್ಗಲಾಸ್ತಿಕಾಯ, ಜೀವಾಸ್ತಿಕಾಯ ಎರಡನ್ನ ಒಂದು ರೂಪದಿಂದ ಅನುಭವ ಮಾಡ್ತಾ ಇದ್ದೀವಿ, ಏಕ ರೂಪದಿಂದ ಅನುಭವ ಮಾಡ್ತಾ ಇದ್ದೀವಿ, ತಿಳ್ಕೊಳ್ತಾ ಇಲ್ಲ. ಏಕ ರೂಪದಿಂದ ಅನುಭವ ಮಾಡ್ತಾ ಇರುವಾಗ ಇವುಗಳ ಭಿನ್ನತೆ ಯಾವುದರ ಮಾಧ್ಯಮದಿಂದ ನಮಗೆ ಈಗ ಮುಖ್ಯ ಸ್ಥಾನದೊಳಗೆ ದೇಹ ಇದೆಯೋ ಅಥವಾ ಆತ್ಮ ಇದೆ. ಇಲ್ಲಿ ನಾವು ಮರಣ ಮತ್ತು ಜನ್ಮ ಇವೆರಡೂ ಶಬ್ದದ ಪ್ರಯೋಗ ಮಾಡ್ತೇವೆ. ಸಂಯೋಗ ಮತ್ತು ವಿಯೋಗ ಹೀಗೆ ಮಾಡುವುದರಿಂದ ಆತ್ಮನ ಸತ್ತ, ಆತ್ಮನ ಅಸ್ತಿತ್ವ ಅನಾದಿ ಕಾಲದಿಂದ ಅನಂತ ಕಾಲ ತನಕ ಉಳಿತು. ನಮ್ಮ ಶಬ್ದದ ಪ್ರಯೋಗದಿಂದ ನಾವು ಮೊದಲ ಎರಡು ಅಸ್ಥಿಕಾಯಗಳನ್ನ, ಎರಡು ದ್ರವ್ಯಗಳನ್ನ, ಎರಡು ತತ್ವಗಳನ್ನ, ಎರಡು ಪದಾರ್ಥಗಳನ್ನ ಒಂದಂತ ಹೇಳಿ ಸ್ವೀಕಾರ ಮಾಡಲಿಲ್ಲ, ಅನುಭವ ಮಾಡಿ. ಈ ಪ್ರಕಾರದ ಅನುಭವದಿಂದ ನಮ್ಮ ಸಂಸಾರ ಸೀಮಿತ ಆಗುವ ಸಾಧ್ಯತೆ ಇದೆಯಲ್ಲ. ಈ ಮಾತಿನ ವಿಚಾರ ನಮಗೆ ಬಾರದೆ ಹೋದರೆ ಈ ಮೊದಲು ನಾನು ಏನು ಹೇಳಿದ್ದೇನೆ ಅದೇ ಪ್ರಕಾರ ನಿಗೋದದವರೆಗೆ ನಮ್ದು ಪ್ರಯಾಣ ಆಗೋದು ಅನಿವಾರ್ಯ. ಅದರ ಸಲುವಾಗಿ ಈಗ ನಮ್ಮ ಕುಟುಂಬದೊಳಗ, ನಮ್ಮ ಮನೆಯೊಳಗ, ನಮ್ಮ ಓಣಿಯೊಳಗ ಅಥವಾ ನಮ್ಮ ಸಮಾಜದೊಳಗ ಯಾವ ಒಂದು ಮಹಾನ್ ಚೇತನ ಆತ್ಮನ ವಿಯೋಗ, ಆ ಚೇತನ ಆತ್ಮ ಮಹಾನ್. ಮಹಾನ್ ಶಬ್ದದ ಪ್ರಯೋಗ ಯಾಕಂತಾರೆ ನೋಡ್ರಿ, ಸತ್ತಾದೊಳಗ ಎರಡು ಪ್ರಕಾರ, ಮಹಾಸತ್ತ ಮತ್ತು ಅವಾಂತರ. ಈ ಮಹಾಸತ್ತ ಏನೈತಿ, ಚೈತನ್ಯ ಸ್ವರೂಪದ ಭಗವಾನಾತ್ಮ ಮಹಾಸತ್ತ. ಅವನಲ್ಲಿ 5 ಇಂದ್ರಿಯಗಳು ಅಥವಾ ಸನ್ನಿದರ್ಶನ ಜ್ಞಾನ ಚಾರಿತ್ರದ ಭೇದಿದೆ, ಇದು ಅವಾಂತರ. ಈ ಅವಾಂತರ ಸತ್ತಾದಿಂದ ಧರ್ಮದ ಉತ್ಪತ್ತಿ ಆಗುವುದಿಲ್ಲ. ಎಲ್ಲಿಯವರೆಗೆ ಭೇದ ಇದೆಯೋ ಅಲ್ಲಿಯವರೆಗೆ ಧರ್ಮದ ಉತ್ಪತ್ತಿ ಆಗುವುದಿಲ್ಲ. ಇಲ್ಲಿ ಮಹಾನ್ ಚೇತನ ಅರ್ಥಾತ್ ಇವ ಮಹಾಸತ್ತ ಇಲ್ಲ ಭಗವಾನಾತ್ಮ, ಇವನಲ್ಲೇ ಭೇದ ಇಲ್ಲ. ಈ ಭಗವಾನ ಆತ್ಮನ ಆಶ್ರಯವನ್ನ ಪರ್ಯಾಯ ಮಾಡುವುದರಿಂದ ಧರ್ಮದ ಉತ್ಪತ್ತಿ ಆಗುವುದು. ಈ ಜೀವದ ಅನಾದಿ ಸಂಸಾರ ಸೀಮಿತ ಆಗುವುದು. ಹಾಗಾದರೆ ನಮ್ಮ ಎದುರಿಗೆ ಆಗಮ ಏನಿದೆ, ಈ ಆಗಮ ಈ ಹೊತ್ತು ಏನು ಕಥನ ಮಾಡ್ತಾ ಇದೆ, ನಮಗಿಂತ ಮುಂಜೆ ಅನಂತ ಸಿದ್ಧರಾದ ಈ ಮಾತ ನಮ್ಮ ಮಸ್ತಿಷ್ಕದ ಮೇಲೆ ಏನೂ ಪ್ರಭಾವ ಮಾಡಲಿಲ್ಲ. ನಮ್ಮ ಆಗಮ ನಮಗೆ ಹೀಗೆ ಸೂಚಿಸ್ತಾ ಇದೆ, ಅನಂತ ಸಿದ್ಧರ ಆಯ್ತು. ಪ್ರಭು ಅನಂತ ಸಿದ್ಧರ ಆಗಿ ಹೋದ ಸಮಯದೊಳಗೆ ನಿನ್ನ ವಿದ್ಯಮಾನವೇ ಒಂದಿಲ್ಲೊಂದು ಅವಸ್ಥೆಯೊಳಗೆ ಇದ್ದೇ ಇದೆ. ನನ್ನ ಆತ್ಮನ ಉತ್ಪತ್ತಿ ಯಾವಾಗಿದೆ? ನಾವು ಜನ್ಮ ಮರಣ ಶಬ್ದದ ಪ್ರಯೋಗ ಮಾಡಬಾರ್ದು, ಇದೇ ಕಾರಣ. ಜನ್ಮ ಮರಣ, ಆತ್ಮನ ಜನ್ಮ ಆಗಲಿಲ್ಲ,
ಆತ್ಮನ ಮರಣ. ಆತ್ಮನ ಜನ್ಮ ಮರಣ ಇಲ್ಲದ ನಾವು ನಮ್ಮ ಬುದ್ಧಿ ಮೇಲೆ ಸಂಸ್ಕಾರ ಮಾಡ್ತೇವೆ, ಇಡೀ ಸಮಾಜಕ್ಕೂ ಸಂಸ್ಕಾರ ಮಾಡ್ತೇವೆ. ಯಾರು ಸತ್ತೋದ್ರು MB ಪಾಟೀಲ್ ಮರಣ. ಈ ಅನಂತ ಸಿದ್ಧರ ಅನಂತ ಕೇವಲಗಳ ದಿವ್ಯ ಧ್ವನಿಯ ವಿರಾಧನೆ ಇದಕ್ಕಿಂತ ಅಧಿಕ ಯಾವ ಪ್ರಕಾರ ಮಾಡಿಸ್? ಇದು ವ್ಯವಹಾರದ ಮಾತಿದೆ. ನಮಗ ಅನಿಸ್ತಿದೆ ನಮ್ದು ಶ್ರದ್ಧಾ ಈ ಹೊತ್ತ ವ್ಯವಹಾರದ ಮೇಲೆ ಎಷ್ಟಿದೆವು, ಅದರೊಳಗಿಂದ ಒಂದು ಅಂಶ ಮಾತ್ರ ನಿಶ್ಚಯದ ಇಲ್ಲ. ಅರ್ಥಾತ್ ನಮ್ದು ಶ್ರದ್ಧಾ, ನಮ್ಮ ಉಪಯೋಗ, ನಮ್ಮ ಆತ್ಮೀಯತೆ ಶರೀರದ ಮೇಲೆ ಎಷ್ಟಿದೆವು ಅದರದ್ದು ಒಂದು ಅಂಶ ಮಾತ್ರ ನಮ್ಮಲ್ಲಿ ನಿಜ ಶುದ್ಧಾತ್ಮಲ್ಲಿ ಇಲ್ಲ. ಹೀಗಾಗುವುದರಿಂದ ನಮ್ದು ಗಮನ, ಅರ್ಥಾತ್ ನಮ್ಮ ಓಣಿಯೊಳಗ ನಮ್ಮ ಸಮಾಜದೊಳಗ ಯಾವ ಮಹಾಚೇತನದ ವಿಯೋಗ ಐತಿ, ಆ ವಿಯೋಗ ಅದು ಎಂಥದ್ದ? ಅದು ಬಾಲ ವಿಯೋಗ ಅಥವಾ ಪಂಡಿತ ವಿಯೋಗ? ಈ ಮಾತಿನ ಪರಿಚಯ ನಮಗೆ ದೇವರಿಗೆ ಆಗುವುದಿಲ್ಲ. ಇದು ಬಾಲ ವಿಯೋಗ ಇದೆಯೋ ಅಥವಾ ಪಂಡಿತ ವಿಯೋಗ ಇದೆ? ನಾವು ಹೇಳಿಕೊಳ್ಳಬಹುದೇ ನಂದು ಪಂಡಿತ ವಿಯೋಗ, ಸಮಾಧಿ ಪೂರ್ವಕ ಸಲ್ಲೇಖನ ಪೂರ್ವಕ ಮರಣ. ನೋಡಿ ಪ್ರಭು ಮಾತಿಗೆ ನೇಮ ಸಾರದೊಳಗ ಪರಮ ಸಮಾಧಿ ಅಂತ ಹೇಳಿ ಒಂದು ಅಧಿಕಾರ ಇದೆ, ನೇಮ ಸಾರ. ಮತ್ತ ಸಮಾಧಿ ತಂತ್ರ ಅಂತ ಹೇಳಿ ಪೂಜ್ಯಪಾದಾಚಾರ್ಯ ಒಂದು ಸ್ವತಂತ್ರ ಗ್ರಂಥ ರಚನೆ ಮಾಡಿ, ಜೀವ ಕೋಮಾದೊಳಗ ವಿಯೋಗ ಆಯ್ತು ಅಂದ್ರೆ ಸಮಾಧಿ. ಈ ಮಾತಿನ ಪರಿಜ್ಞಾನ ನಮ್ಗಿಲ್ದೆ ಹೋದ್ರೆ, ನಮ್ದು ಶ್ರದ್ಧೆ ಇದೇ ಪ್ರಕಾರ ಆದ್ರೆ ನಮಗ ಅನಂತ ಸಂಸಾರದ ಯಾವ ಶಿಕ್ಷೆ ಇದೆಯೋ ಅದಕ್ಕಿಂತ ಕಠೋರ ಶಿಕ್ಷೆ ಆಗ್ಬೇಕು ಅಂತದ್ದ ಲೋಕದೊಳಗಿತ್ತು. ಹೀಗಿರುವುದರಿಂದ ಈ ಹೊತ್ತ ನಮ್ದ ಯಾವ ಮಹಾಚೇತನದ ವಿಯೋಗ ಆಗಿದೆಯೋ ಅವು ಪರಮಾತ್ಮ ಆಗಾದೆ. ನಾವೇನು ಇಂದು ಮಹಾಚೇತನದ ವಿಯೋಗ ಆಗಿದೆ ಅವು ದರಿದ್ರೆ ಅಥವಾ ತಪ್ಪೇ ಜೀವದೊಳಗಿರ್ಲಿ ಅಥವಾ ತಿರಿಯಂಟಿ ಜೀವದೊಳಗಿರ್ಲಿ, ಸಿಂಹ ಪರ್ಯಾಯದೊಳಗಿರ್ಲಿ, ಆ ಮಹಾಚೇತನ ಅದೇನೆ ಪರ್ಯಾಯದಿಂದ ಹೊರಟು ಹೋಗಿದೆಯೋ ಆ ಜೀವ ಭವಿತ್ತು ಅಂತಂದ್ರೆ ಇನ್ನು ಅನಂತ ಕಾಲ ಕಳೆದ ನಂತರ ಕೂಡ ಅದ ಸಿದ್ಧಾವಸ್ಥೆಗೆ ಪ್ರಾಪ್ತ. ಅದರ ಸಲುವಾಗಿ ನೋಡ್ರಿ, ಒಬ್ಬ ದೊಡ್ಡ ಮನುಷ್ಯ ಬರೋದಿದ್ದರೆ ದೈಪಾದಿಸ್ರಿ ಅಂತ ದೈಪಾದಿಸ್ತಾ ಇದ್ದಾರೆ ದೊರೆಗಳು. ಮತ್ತು ಯಾವುದು ತ್ರಿಲೋಕ ಪೂಜ್ಯ, ಅರ್ಥಾತ್ ಒಂದು ಯಾವ ಮೂಲ ಸತ್ತಾ ಸ್ವರೂಪದ ಆತ್ಮ ಇದ್ದಾನೋ ಆ ಆತ್ಮನ ಒಂದು ಪರ್ಯಾಯ ತ್ರಿಲೋಕ ಪೂಜೆ ಇರುವಾಗ ಆ ಮೂಲ ವಸ್ತುವಿನ ಮಹಿಮೆ ಲೋಕದೊಳಗೆ ಯಾರು? ಒಂದು ಸಮ್ಯಕ್ ದರ್ಶನದ ಪರ್ಯಾಯ ಗೃಹಸ್ಥ ಅವಸ್ಥೆಗಳು, ತಿರಿಯಂಶ ಅವಸ್ಥೆಗಳು, ಸಮ್ಯಕ್ ದರ್ಶನದ ಪರ್ಯಾಯ ಉತ್ಪತ್ತಿ ಆದ ನಂತರ ಆ ಪರ್ಯಾಯ ಯಾರಿಗೆ ಪೂಜೆ ಇಲ್ಲ? ಆ ಪರ್ಯಾಯ ಯಾರಿಗೆ ಅಪೂಜೆ ಇದೆ? ಪ್ರತಿಯೊಬ್ಬರಿಗೆ ಪೂಜೆ. ಒಬ್ಬ ದರಿದ್ರ ಮನುಷ್ಯ ಇದ್ದಾನೆ, ಆ ದರಿದ್ರ ಮನುಷ್ಯ ಸಮ್ಯಕ್ ದರ್ಶನ ಪ್ರಾಪ್ತ ಆಯ್ತು ಅಂದ್ರೆ ಮಾತಂಗ ಯೋಗಿ ಕೂಡ ಇರಲಿ, ಆ ವ್ಯಕ್ತಿಗೆ ಗಣಧರ ಭಗವಂತನ ನಮಸ್ಕಾರ. ಇದು ನನ್ನ ಆತ್ಮನ ಅರ್ಥಾತ್ ನನ್ನ ಮಹಾಚೇತನದ ಮಹಿಮೆ. ಈ ಪ್ರಕಾರ ಇರುವುದೊಳಗ ನಾವ ನಮ್ಮ ಸಮಾಜದೊಳಗ ನಮ್ಮ ಕುಟುಂಬದೊಳಗ ಯಾವ ಮಹಾಚೇತನದ ವಿಯೋಗ ಆಗಿದೆಯೋ ಆ ವಿಯೋಗ ಬಾಲ ವಿಯೋಗಿದೆಯೋ ಅಥವಾ ಬಾಲ ಮರಣದೆಯೋ ಅಥವಾ ಪಂಡಿತ ಮರಣ, ಇದನ್ನ ನಾವು ಎಲ್ಲಿವರೆಗೆ ತಿಳ್ಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಈ ಮಹೋತ್ಸವ ನಮಗೆ ಮಹೋತ್ಸವ. ಮತ್ತೆ ಈ ಮಹೋತ್ಸವವನ್ನು ಹೊರತುಪಡಿಸಿ ನಮ್ಮನ್ನು ನಾವು ತಿಳ್ಕೊಳ್ಳುವಂಥ ಇಂಥ ಉತ್ಕೃಷ್ಟ ಸಮಯ ನಮಗೆ ಜೀವನದೊಳಗೆ ಯಾವಾಗ? ಇದು
ಅಂದ್ರೆ ಆ ಜ್ಞಾನಿ ಮಹಾಪುರುಷರು ಹೇಳಿದ್ರು ಇದಕ್ಕ ಮೃತ್ಯು ಮಹೋತ್ಸವ ಇದೆ. ನಾವು ಮೃತ್ಯುದ ಮಹೋತ್ಸವವನ್ನ ಹೊರಗೆ ಮಾಡಿದೀವಿ. ಅದು ನಿಜವಾಗಿ ಮಹೋತ್ಸವ ಆಗುದಿಲ್ಲ, ಅದು ಸಂಸಾರದ ಸಲುವಾಗಿ ಉಪಯುಕ್ತ ಆಗ್ತೀವಿ. ಅದರ ಸಲುವಾಗಿ ಈಗ ನಮ್ಮ ಮಧ್ಯದೊಳಗಿಂದ ಯಾವ ಚೇತನಾತ್ಮನ ವಿಯೋಗ ಆಗಿದೆಯೋ ಆ ವಿಯೋಗ ಬಾಲ ಅರ್ಥಾತ್ ಅಜ್ಞಾನಪೂರ್ವಕ ಆಗಿದೆಯೋ ಅಥವಾ ಜ್ಞಾನಪೂರ್ವಕ, ಇದನ್ನ ನಾವು ತಿಳ್ಕೊಳ್ಳೋದ ಇದು ನಮ್ಮ ಜೀವನದೊಳಗೆ ನಿಜವಾದ ಮೋಕ್ಷ. ಇದನ್ನ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಆ ಮರಣ ನಮ್ಮ ಜೀವನದೊಳಗೆ ಮಹೋತ್ಸವ. ಬೆಳಗಿನಿಂದ ನಾವು 2 ಗಂಟೆ ಸಮ್ಮೇದ ಶಿಖರ ವಿಧಾನ ಮಾಡಿದ್ವಿ. ಆದರೆ ಸಮ್ಮೇದ ಶಿಖರದ ವಿಧಾನದಿಂದ ಯಾರೂ ಅಪಾರ್ಥ ಮಾಡ್ಕೊಳ್ಬಾರ್ದು, ವಿಧಾನ ಮಾಡುವುದನ್ನ ನಿಲ್ಲಿಸಬಾರ್ದು ವಿಷಯ. ಆದರೆ ನಮಗೆ ನಮ್ಮ ಆತ್ಮ ಕಲ್ಯಾಣದ ಸಲುವಾಗಿ ಧರ್ಮದ ಮರ್ಮ ಏನೈತಿ ಇದು ತಿಳ್ಕೊಳ್ಳು. ಆ ವಿಧಾನ ಪರಸನ್ಮುಖಿತ್ವ ಅಥವಾ ಸ್ವಸನ್ಮುಖ, ಅದರಿಂದ ಬಂಧ ಆಗಿದೆಯೋ ಅಥವಾ ಧರ್ಮ ಇದೆಯೋ ತಿಳ್ಕೊಳ್ಳೋದೈತೆ. ಬಿಡುವುದ ಸ್ವೀಕಾರ ಮಾಡೋ ಮಾತು, ಬರೇ ಜ್ಞಾನ ಮಾಡ್ಕೊಳ್ಳೋ ಮಾತು. ಹೀಗಿರುವಾಗ ನಾವ ಈ ಭಗವಾನ್ ಆತ್ಮಂದ ಪರಿಣತಿ ಎಲ್ಲಿಯವರೆಗೆ ಸ್ವಸನ್ಮುಖ ಆಗುವುದಿಲ್ಲವೋ, ಎಲ್ಲಿಯವರೆಗೆ ನಿರಂತರ ಪರಸನ್ಮುಖಿದೆಯೋ, ಇಂದಿನವರೆಗೆ ತಮ್ಮದು ಹೇಗಿದೆ ನನಗೆ ಗೊತ್ತಿಲ್ಲ, ನನ್ನದ ಮಾತ್ರ ನಿರಂತರ ಪರಸನ್ಮುಖಿರುವುದರಿಂದ ನನ್ನಲ್ಲಿ ಸ್ವಸನ್ಮುಖ ಆಗುವುದರಿಂದ ಯಾವ ದಶೆ ಪ್ರಾಪ್ತ ಆಗಬೇಕು ಅದು ಆಗಲಿಲ್ಲ. ಅರ್ಥಾತ್ ನಾನಿನ್ನು ಮಿಥ್ಯಾತ್ವ ಅವಸ್ಥೆ, ಗಾಢ ಮಿಥ್ಯಾದೃಷ್ಟಿ. ಆದ್ರೆ ಈ ವಿಯೋಗ ಯಾವ ಶವ ಸಂಸ್ಕಾರ ಮಾಡಿ ಬರ್ತೀವಿ, ಶವ ಸಂಸ್ಕಾರ ಮಾಡಿ ಬಂದ ನಂತರ ಆ ಶವದ ಸಲುವಾಗಿ ಯಾವ ಶವ ಸಂಸ್ಕಾರದೊಳಗ ಭಾಗಿಯಾಗಿದನೋ, ಹೋಗಿ ಬಂದಿದ್ದಾನೋ, ಅರ್ಥಾತ್ ಮನೆಗೆ ಬಂದ ಆ ಶವವನ್ನು ಪ್ರತ್ಯಕ್ಷ ಕಂಡಿದ್ದಾನೋ, ಆ ಮನುಷ್ಯ ರಾತ್ರಿ ನಿದ್ರೆ ಬಂತು ಅಂದ್ರೆ ಅವ ಸಮನಸ್ಕ ಜೀವ. ಯಾವ ಪ್ರಕಾರದ ಆ ದೇಹಕ್ಕೆ ನಾವು ಉಪಚಾರ ಮಾಡ್ತಾ ಇದ್ವಿ, ಶುಶ್ರೂಷ ಮಾಡ್ತಿದ್ವಿ, ಧನ ಎಷ್ಟು ಖರ್ಚು ಮಾಡ್ತಾ ಇದ್ವಿ, ಯಾವ ಭಗವಂತರಲ್ಲೇ ಆರಾಧನೆ ಪೂಜೆ ಸಲ್ಲಿಸ್ತಾ ಇದ್ದೀವಿ, ಈ ಆತ್ಮ ಇನ್ನೂ ಉಳಿ. ಇದು ಭಾವಿತೋ ಅಥವಾ ನಮ್ಮ ಬಾಬಾ ಇನ್ನೂ ಇತ್ತು. ಭಾವ ಏನಿರಲಿ, ಜೀವದ ದೃಷ್ಟಿಯಲ್ಲಿರಲಿ, ಕೇವಲ ಶರೀರದ ಕಡೆ. ಅದರಿಂದ ಆ ಕೇವಲ ಶರೀರದ ಕಡೆ ದೃಷ್ಟಿ ಇರುವುದರಿಂದ ಶರೀರವನ್ನು ಉಳಿಸ್ಕೊಳ್ಳಿಕ್ಕೆ ನೀರಿನ ಹಾಗೆ ಧನವೇ ಮಾಡಿದಂಥ ಯಾವ ಆ ಮಾಲಿಕ್ ಮಗ ಇದ್ದಾನೋ ಅವ ಇಷ್ಟ ಕಠೋರವಾಗಿ ಆ ಶವ ಸಂಸ್ಕಾರ ಮಾಡುವುದ ಅಸಂಭವ. ಅಗ್ನಿಗಾಹುತಿ ಮಾಡೋದ ಇದು ಅಸಂಭವ. ಹಾಗಾದರೆ ಈ ಜೀವಕ್ಕ ಅನಾದಿ ಕಾಲದ ಸಂಸ್ಕಾರ ಇದೆ, ಇದು ಶವ ಇದೆ, ಇದು ಯಾವುದಕ್ಕೂ ಪ್ರಯೋಜನ ಇಲ್ಲ. ಹಾಗೆ ಹೊರಗೆ ಎಳೆದ ಬರೋದಕ್ಕೂ ಪ್ರಯೋಜನ. ಇದು ಎಲ್ಲವನ್ನ ಹಾಳು ಮಾಡ್ತೀವಿ, ಎಲ್ಲರ ಆರೋಗ್ಯವನ್ನ, ವಾತಾವರಣವನ್ನ ಕಲುಷಿತ ಮಾಡಿ, ವಾಯು ಮಾಲಿನ್ಯವನ್ನ ತರ್ತೀವಿ. ಈ ಪ್ರಕಾರ ತಿಳ್ಕೊಂಡ ಅದನ್ನ ನಾವು ಅಗ್ನಿ ಸಂಸ್ಕಾರ ಮಾಡಿ ಭಸ್ಮೀದು ಯಾರು ಮಾಡ್ತಾರೆ? ತತ್ವಜೀವಿಗಳು. ಆ ಚಿತೆ ಏನು ಹಚ್ಚಿರ್ತಾರೆ, ಆ ಚಿತೆಗೆ ಅಗ್ನಿ ಇಡಾವ್ ಹಿರಿಯ ಮಗ. ಅವ್ರಿಗೆ ಸೇವೆ ಮಾಡಿದವ್ರ ಹಿರಿಯ ಮಗ. ಅವರೇ ಆ ಶವಕ್ಕ ಅಗ್ನಿ ಸ್ಪರ್ಶ ಮಾಡಿ ತೀರ್ಥಂಕರದ ವ್ಯೂಡ್ ಆಗ್ತೈತದೆ. ಆಗ ಅಗ್ನಿ ಸಂಸ್ಕಾರ ಯಾರು ಮಾಡ್ತಾರೆ? ಆ ಚಿತೆಗೆ ಅಗ್ನಿ ಸ್ಪರ್ಶ ಯಾರು ಮಾಡ್ತಾರೆ? ಸ್ವಯಂ ಅಗ್ನಿ ಕುಮಾರನ ಮಾಡ್ತಾರೆ, ಇಂದ್ರ ಮಾಡಲಿಲ್ಲ. ಈ ವಸ್ತು ಸ್ವರೂಪ ಏನಿದೆ
ಸಮಾಜದೊಳಗ ರೂಢಿ ಎಂಬಲ್ಲಿ ನಮ್ದು ಮಹೋತ್ಸವ ಹೇಗಾಗಬೇಕು? ಒಂದು ಮಹಾಚೇತನನ ಅಭಾವದೊಳಗ ಆ ಚೇತನದ ಅಭಾವದ ಮೂಲಕ ನನ್ನ ಜ್ಞಾನದ ಮೇಲೆ ಯಾವ ಪರಿಣಾಮ ಆಗಿದೆ ಆ ಪರಿಣಾಮವನ್ನ ನಾವು ಮಹೋತ್ಸವಕ್ಕೆ ತಿರುಗಿಸ್ಕೊಳ್ಳೋದು. ಆ ಮಹೋತ್ಸವ ಹೇಗೆ ಆಗ್ಬೇಕಾಗಿತ್ತು ಅಂತಂದ್ರೆ ನೋಡ್ರಿ, ನಿನ್ನೆ ನಮ್ಮ ಮನೆಯೊಳಗ ಈ ಅಶೋಕಣ್ಣ ಬಂದಿದ್ರು, ಅವ್ರ ಸಹಜ ಈ ಬುಕ್ ತೆಗೆದು ಓದ್ತಾ ಇದ್ರು. ಅದರಿಂದ ಆ ಬುಕ್ಕದ ಜ್ಞಾನ ನನಗಾಗಿತ್ತು. ಇದರದ ಹೆಸರೇನ? ಜನ್ಮ ಮರಣದ ನಿಗಡೆ. ಅರ್ಥಾತ್ ಜನರಿಗೆ ತಿಳಿಯುವ ಹಾಗೆ ಶಬ್ದ ಪ್ರಯೋಗ ಮಾಡಿ, ಜನ್ಮ ಮತ್ತು ಮರಣದ ಬೇಡಿ ಈ ಜೀವ. ಮರಣ ಆದ ನಂತರ ಅದು ವಿಶ್ರಾಂತಿ ಇಲ್ಲ. ಅಧಿಕ 4 ಸಮಯದೊಳಗ ಆ ಜೀವದ ಜೀವನ ಪ್ರಾರಂಭ. ಮತ್ತ ಜನ್ಮ ಆದ ನಂತರ, ಜನ್ಮ ಅರ್ಥಾತ್ ಗರ್ಭದೊಳಗೆ ಯಾವಾಗ ಜೀವ ಬರ್ತಿದೆ ಅದು ಜನ್ಮದೆ. ಗರ್ಭದಿಂದ ಹೊರಗೆ ಬರೋದಕ್ಕೆ ಜನ್ಮದಿಲ್ಲ. ಗರ್ಭದೊಳಗೆ ಜೀವ ಬಂದು ಯಾವಾಗ ನೆಲೆಸಿ ನಾವು ಇನ್ನು ಮನುಷ್ಯ ಇದ್ದಾನೆ ಅಂತ ಹೇಳ್ತೀವಿ. ರಾಮಣ್ಣ ಮಹಾನ್ ದುಷ್ಟ. ರಾಮಣ್ಣ ದುಷ್ಟ ಇದ್ದಾನೋ ಶಿಷ್ಟ ಇದ್ದಾನೋ ನನಗೆ ಗೊತ್ತಿಲ್ಲ. ನಾನು ಹೇಳ್ತೇನೆ ನಾನು ಮಹಾನ್ ದುಷ್ಟ ಇದ್ದೇನೆ ಅಂತ ಹೇಳಿ ಇನ್ನೊಬ್ಬರಿಗೆ ಹೇಳ. ನನ್ನ ಮನಸ್ಸು ಯಾವ ಪ್ರಕಾರ ಇದೆಯೋ ಅದೇ ಪ್ರಕಾರ ನನ್ನ ವಾಕ್ಯ. ಆ ಕಾರಣದಿಂದ ನಮ್ಮ ಮಧ್ಯದೊಳಗಿಂದ ಯಾವ ಮಹಾಚೇತನದ ಅಭಾವ ಆಗಿದೆಯೋ ಆ ಅಭಾವ ಅದ ಜ್ಞಾನ ಪೂರ್ವಕ ಆಗಿದೆಯೋ ಅಥವಾ ಅಜ್ಞಾನದ ಮೂಲದಲ್ಲಿ, ಇದನ್ನ ನಿರ್ಣಯ ಮಾಡೋದ, ನೋಡೋದ, ಇಡೀ ರಾತ್ರಿ ಎಲ್ಲ ಖರ್ಚು ಮಾಡೋದ, ಖರ್ಚು ಮಾಡಿ ಅದರದ್ದು ತಾತ್ಪರ್ಯ ತಗೆಯದ, ಇದ ಮರಣ. ಏನಿದೆ ಇದು? ಬಾಲ ಮರಣ ಇದೆ, ಅಜ್ಞಾನ ಮರಣ. ತಾವು ಹೇಗೆ ಹೇಳ್ತೀರಿ ಹೇಳ್ರಿ, ನನ್ನ ತಂದೆ ತೀರ್ಕೊಳ್ಳಿ ಅಥವಾ ನಾ ತೀರ್ಕೊಳ್ಳಿ, ನಂದು ಬಾಲ ಮರಣನ ಆಗೋದಿಲ್ಲ. ಇನ್ನು ಉರ್ವರೀದ ಸಂಸಾರದೊಳಗ ಒಂದು ವೇಳೆ ಆತ್ಮನ ಅನುಭೂತಿ ಆದರೆ ಅದ ಬಾಲ ಮರಣದಿಂದ ತಪ್ಪ. ಆದ್ರೆ ಈ ಬಾಲ ಮರಣ ಒಂದು ಸಲ ಆಯ್ತು. ಈ ಮರಣದ ಫಲ ಏನ? ಏನೋ ಸ್ವಲ್ಪ ಪುಸ್ತಕ ಇದೆ, ಒಂದು ಪ್ಯಾರಾನ್ವೆತ್ ಇದೆ ವಿಷಯ. ಈ ಪ್ಯಾರಾನ್ವೆತ್ ವಿಷಯ ಇದ್ದರೆ ನೋಡ್ರಿ, ಒಂದು ಸಲ ಬಾಲ ಮರಣ ಆದ ನಂತರ ಏನಾಗ್ತಿದೆ? ನನಗೆ ಕಾಣೋದಲ್ಲ ಇದ್ರಿ. ಏನ್ ಮಾಡಿ ಅರ್ಥಾತ್ ಯಾರ್ದ ಬಾಲ ಮರಣ ಆಗಿದೆಯೋ, ಯಾರ್ದ ಅಜ್ಞಾನದ ಮೂಲಕ ಮರಣ ಆಗಿದೆಯೋ ಆ ಮರಣ, ಅದಕ್ಕ ಗ್ರಂಥಕಾರ ಬಾಲ ಮರಣ ಅಥವಾ ಅಜ್ಞಾನ ಮರಣ ಅಂತೇಳಿ ಯಾವ ಉದ್ದೇಶದಿಂದ ಕರೆದರು? ಯಾವ ಉದ್ದೇಶದಿಂದ ಕರೆದ್ರು? ಇದಕ್ಕೆ ಬಾಲ ಮರಣ ಅಂತ ಹೇಳಿ ಯಾಕೆ ಹೇಳ್ತೀವಿ? ಪಂಡಿತ್ ಮರಣ ಅಂತ ಹೇಳಿ ನಿಮ್ದೇನು ಖಾತಾಗ್ಬೋದು. ನಾವು ಬಾಲ ಮರಣ ಅಂತ ಹೇಳಿ ಈ ಕಾರಣದಿಂದ ಹೇಳ್ತೇವೆ, ನನ್ನ ಎಲ್ಲಿಯೂ ಬೇಕಾದಲ್ಲಿ ಒಯ್ಯಿರಿ, ನನ್ನ ಎಲ್ಲಿ ಬೇಕಾದಲ್ಲಿ ಒಯ್ಯಿರಿ, ಆದರೆ ನನ್ನನ್ನು ಉಳಿಸಿರಿ. ಜೀವದ ಘೋಷಣೆ. ನನಗೆ ಸಹನ ಮಾಡೋದಿಲ್ಲ, ನನ್ನ ರೋಗ ಕಮ್ಮಿ ಮಾಡಿ. ಉಳಿಸುವ ಮಾತು ಇಲ್ಲದೆ ಹೋದಳು ನನ್ನ ವೇದನ ಕಮ್ಮಿ ಆಗ್ಬೇಕು, ನನ್ನ ಹಾಸ್ಪಿಟಲ್ಗೆ ತಗೊಂಡು. ಈ ಭಾವ ಏನೈತಿ? ಈ ಭಾವ ಶರೀರದ ಮುಖ್ಯತ ಐತಿ, ಆತ್ಮನ ಗೌಣತ ಐತಿ. ಏನಿದೆ? ಶರೀರದ ಮುಖ್ಯತ ಇದೆ, ತನ್ನ ಆತ್ಮನ ಗೌಣತ ಇದೆ. ನನ್ನ ವೇದನ ಆಚಾರ್ಯ ಭಗವಂತರ ಉದ್ಗದಾಸ್ತಿಕಾಯ ಜೀವಾಸ್ತಿಕಾಯ ಭಿನ್ನ, ಎರಡೂ ಒಂದನ್ನೊಂದು ಸ್ಪರ್ಶ ಮಾಡಲಿಲ್ಲ. ದೃಷ್ಟಾಂತ ಏನ್ ಕೊಡ್ತಾರೆ? ಹಾಲು ನೀರಿನ ತೆರದಿ ಸೇರಿಕೊಂಡೇವೆ. ಹಾಲು ಮತ್ತು ನೀರು
ಏಕರೂಪ ಆದ ಹಾಗೆ ನಮಗ ಅಜ್ಞಾನ ಅವಸ್ಥೆದೊಳಗೆ ಕಂಡು. ಆದ್ರೆ ಆದ ಹಾಲವು ಮತ್ತು ನೀರು ಎರಡೂ ಏಕಿಲ್ಲ ಅನ್ನೋದ ನಮಗ ಪ್ರತ್ಯಕ್ಷ ಪ್ರಾಕ್ಟಿಕಲ್ ರೂಪದಿಂದ ತಿಳ್ಕೊಬೇಕಾಗಿತ್ತು. ಆ ನೀರ ಬೆರೆಸಿದ ಹಾಲವನ್ನ ನಾವು ಪಾತ್ರೆ ಒಳಗೆ ಹಾಕಿ ಬಸ್ಸಲ್ಲಿ ಇಡಬೇಕು ಬೆಂಕಿ ಮೇಲೆ. ಇಟ್ಟ ನಂತರ ಏನಾಗ್ತಿದೆ, ನೀರಿನ ಅಂಶ ಎಷ್ಟಿದೆಯೋ ಅದು ನಿಷ್ಪ್ರಯೋಜಿತ ಅಂಶ ಅದೆಲ್ಲ ಉಗಿಯಲು. ಹಾಲಿನ ಪ್ರಯೋಜನಭೂತ ಯಾವ ಅಂಶ ಇದೆಯೋ ಅದಕ್ಕೆ ಹವಾ. ಅದೇ ಪ್ರಕಾರ ಇಲ್ಲಿ ನಿಷ್ಪ್ರಯೋಜಿತವಾದ ಶರೀರ ಏನಿತ್ತು ಆ ಶರೀರವನ್ನ ನಾವೇ ಮಿಥ್ಯಾದೃಷ್ಟಿ ಜೀವನ ಅದನ್ನ ಭಸ್ಮ ಮಾಡಿ ಬಂದ್ವಿ. ಹೌದಲ್ಲ? ಮತ್ತೆ ಯಾವದ ಅರೂಪಿ ಮಹಾಚೇತನ ಅದನ್ನು ಸ್ವಭಾವದಿಂದ ಅರೂಪಿ ಬೇಕಾದ ಶರೀರದ ಸಂಯೋಗಿದ್ರು ಕೂಡ ಅವನು ತ್ರಿಕಾಲ ಅರೂಪಿ, ತ್ರಿಕಾಲ ಚೈತನ್ಯ. ಆ ಚೈತನ್ಯ ಆತ್ಮನ ವಿಯೋಗದೊಳಗೆ ದೇಹ ನಡೀತಿದೆ ಅಂತ. ಆ ಚೈತನ್ಯ ಆತ್ಮನ ವಿಯೋಗದೊಳಗೆ ದೇಹ ಭಾಷಾ ಮಾತಾಡ್ತಿದೆ ಅಂತ ಇಲ್ಲ. ಹಾಗಾದರೆ ಚೇತನಾತ್ಮ ಮಾತಾಡ್ತಾನೆ, ಚೇತನಾತ್ಮ ನಡೆದಾಡ್ತಾನೆ. ಸಂಯೋಗ ದೃಷ್ಟಿಯಿಂದ ನೋಡುವುದರಿಂದ ನಮಗೇನಾಗ್ತಿದೆ, ಎಲ್ಲಿ ತನಕ ಆತ್ಮನ ಸಂಯೋಗ ಇದೆ ಶರೀರದೊಳಗ ಅಲ್ಲಿ ತನಕ ಇವೆಲ್ಲ ಕಾರ್ಯ. ಈಗ 100% ಅಸಕ್ತಿ ವಚನೆ ಶರೀರ ವಾಂಗ್ ಮನ ಆನಾ ಪ್ರಾಣ ಪುದ್ಗಲ ಯಾವುದರೊಳಗೆ ಹೇಳ್ತಾರೆ ಮೋಕ್ಷಶಾಸ್ತ್ರ ಅರ್ಥಾತ್ ತತ್ವಾರ್ಥ ಸೂತ್ರ ಪದ 5ನೇ ಅಧ್ಯಾಯದ 19ನೇ ಸೂತ್ರ 19వ ಸೂತ್ರ. ಶರೀರ, ವಚನ, ಮನಸ್ಸ ಮತ್ತು ಶ್ವಾಸೋಚ್ಛ್ವಾಸ ಇವು ಪುಸ್ತಕದೆ. ಹೀಗೆ ಬೇಕಾದ್ರೆ ಆ ತತ್ವಾರ್ಥ ಸೂತ್ರವನ್ನ ನಾವು ಅಸತ್ಯ ಮಾಡಬೇಕು, ನಮ್ಮ ಅಭಿಪ್ರಾಯವನ್ನ ಸತ್ಯ ಮಾಡಬೇಕು. ಜ್ಞಾನಿ ಪುರುಷನ ಅವಹೇಳನ ಮಾಡಬೇಕು, ಅಜ್ಞಾನದ ಮಹಿಮೆ ಮೆರೆಸಬೇಕು. ಅನಾದಿ ಕಾಲದಿಂದ ನಾವು ಇದೇ ಕಾರ್ಯ ಮಾಡುವುದರಿಂದ ಇಂದಿನವರೆಗೆ ಉಳ್ಕೊಂಡಿದ್ದೀವಿ ಸಂಸಾರದೊಳಗೆ. ನಮ್ಮ ಎದುರಿಗೆನ ಅನಂತ ಸಿದ್ಧರ ಆಯ್ತು, ನಮ್ದ ಅನಂತ ಪಂಚಪರಾವರ್ತನದೊಳಗೆ ಭ್ರಮಣ. ಆದರೆ ಒಂದು ಸಮಯ ಮಾತ್ರ ಈ ನಮ್ಮ ಆತ್ಮನಲ್ಲೇ ಇಷ್ಟು ಉದಾರ ಭಾವ ಇಲ್ಲ. ಒಂದು ಸಮಯ ಆತ್ಮನಿಗೆ ಅರ್ಪಿಸ, ಬರೇ ಒಂದದು ಅನಂತ 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 ಪುತ್ರಗಳ ಪರಾವರ್ತನ ಕಳೆದು ಅದು ಅನಂತ ಅನಂತ ಕಾಲಗಳ ಅನಂತ ಅನಂತ ಕೇವಲಿಗೆ ಅನಂತ ಅನಂತ ಸಿದ್ಧರಾದರು. ಈ ಎಲ್ಲರೂ ಆಗಿ ಹೋದ್ರೇನು ಕೂಡ ಅವರು ಹೇಗಾದರೂ ಇದು ತಿಳ್ಕೊಳ್ಳೋದ ಮಾತು ಬೇಡ. ಆದ್ರೆ ನನ್ನ ಜೀವನದೊಳಗೆ ಇರುವಂತಹ ಒಂದು ಸಮಯವನ್ನ ನನ್ನ ಆತ್ಮನ ಸಲುವಾಗಿ ಖರ್ಚು ಮಾಡಬೇಕು. ಈ ಉದಾರ ಬುದ್ಧಿ ಇಂದಿನವರೆಗೆ ನಮಗೆ ಉತ್ಪನ್ನ ಆಗುತ್ತೆ. ಅದರಿಂದ ಏನಾಯ್ತು, ನಮ್ದ ಬಾಲಮರಣ. ಬಾಲಮರಣ ಅರ್ಥಾತ್ ಶರೀರದ ಮುಖ್ಯತೆ ಮತ್ತು ಜೀವದ ಗೌಣ. ಶರೀರದ ಮುಖ್ಯತೆ ಮತ್ತು ಜೀವದ ಗೌಣತೆಯಿಂದ ಒಂದು ಮರಣ ಇದೆ. ಆ ಮರಣ ಪರಂಪರೆಯಿಂದ ಹಾಗೆ ಅನಂತ ಮರಣಗಳ ಪರ್ಯಾಯದ ಮುಖ್ಯತೆ ಮತ್ತು ಜೀವದ ಗಮನತೆಯಿಂದ ಇದು ಕೊನೆಗೆ ಹೋಗಿ ಮುಟ್ಟುತ್ತಿದೆ. ಕೊನೆಗೆ ಇದು ನಿಗುವುದಕ್ಕೆ ಯಾವುದರ ಮೇಲೆ ನಮ್ದು ಮುಖ್ಯತಾ ಇದೆಯೋ, ಯಾವುದರ ಮೇಲೆ ದೃಷ್ಟಿ ಇದೆಯೋ, ಆ ದೃಷ್ಟಿ ಇರುವಂತಹ ಶರೀರದ ಅಭಾವ ಸ್ವರೂಪ ಇರುವಂತ ಶರೀರದ ಅಭಾವ ಸ್ವರೂಪ ಇರುವಂತಹ ನಿಗೂಢ ಅವಸ್ಥೆದೊಳಗೆ ನಾವು ಒಂದು ಭವ ನಾವು ಶರೀರದ ಮುಖ್ಯತೆ ಮಾಡಿ ಆತ್ಮನ ಗೌನತೆ ಮಾಡಿ ಒಂದು ಭವವನ್ನು ಕಳೆದ್ಬಿಟ್ರೆ ನಮ್ದು ಅವಸ್ಥೆ ನೇಮದಿಂದ ನಿಗುವುದಕ್ಕಂತ. ಈಗ ನಮಗ ಪ್ರಾಪ್ತ ಆಗತ್ತ ಸಮನಸ್ಕ ಅವಸ್ಥೆ. ಈ ಸಮನಸ್ಕ ಅವಸ್ಥೆಯನ್ನ
ನಾವು ಈ ಪ್ರಕಾರ ದುರುಪಯೋಗ ಮಾಡುವಂಥ ಮಹಾನ್ ದುಷ್ಟ ನಾವಿದ್ದೀವಿ. ಹೀಗೆ ನನಗೆ ವಿಶ್ವಾಸ ಆಯ್ತು. ಅಂದ್ರೆ ಪರ್ಯಾಯದೊಳಗೆ ಈ ಪ್ರಕಾರದ ದುಷ್ಟತೆ ನನಗೆ ಎಲ್ಲಿಂದ ಬಂತು? ಇದು ಪ್ರತಿಯೊಬ್ಬ ವ್ಯಕ್ತಿ ವಿಚಾರ ಮಾಡಿದ. ಯಾವಾಗ ನಮ್ಮ ಓಣಿಯೊಳಗಿಂದ, ನಮ್ಮ ಸಮಾಜದೊಳಗಿಂದ, ನಮ್ಮ ಕುಟುಂಬದೊಳಗಿಂದ ಮಹಾಚೇತನದ ವಿಯೋಗ ಆಗ್ತಿದೆಯೋ, ಆ ವಿಯೋಗದ ಸಮಯದೊಳಗ ಪ್ರತಿಯೊಬ್ಬರ ಇದನ್ನು ಮಾಡೋದ. ನನಗ ಮಹೋತ್ಸವ ಯಾವಾಗ ಆಗ್ತಿದೆ ಅದ? ಈ ಮರಣಯುದ್ಧದ ಮಹೋತ್ಸವಕ್ಕೆ ಯಾವಾಗ ಪರಿವರ್ತನೆ ಆಗ್ತೈತಿ? ಯಾವಾಗ ನಾನು ಉದಾರ ಭಾವ ಮಾಡಿ ಒಂದು ಸಮಯದ ಪರ್ಯಾಯವನ್ನ ಸ್ವಸನ್ಮುಖ ಮಾಡಿದೀವು ಅಂತಂದ್ರೆ ಅದು ನನಗೆ ಬರೀ ತಿಳ್ಕೊಳ್ಳೋದ್ರಿಂದ, ವಿಚಾರ ಮಾಡುವುದರಿಂದ, ನಿರ್ಣಯಕ್ಕೆ ಬರುವುದರಿಂದ ಅದು ಮಹೋತ್ಸವ ಆಗ್ತದೆ. ಈ ಮಾತನ್ನ ಜ್ಞಾನಿ ಪುರುಷರೇ ನೀವು ಹೇಳ್ತಾರೆ. ಇದನ್ನು ಓದೋದ 47 ಮತ್ತು 48ನೇ ಪುಟ, ಸತ್ಯಜಾಡಿಸಿ. ಈ ಪ್ರಕಾರ ಪರ್ಯಾಯದ ಮುಖ್ಯತೆ ಮತ್ತೆ ಪರ್ಯಾಯದ ಮುಖ್ಯತೆ ಮತ್ತ ಜೀವದ ಗೌಣತೆ ಮಾಡುವುದರಿಂದ ಆ ಜೀವದ ಅವಸ್ಥೆ ಏನಾಯ್ತು? ನಿಗೋದ. ಒಂದು ಶ್ವಾಸದೊಳಗೆ 18 ಜನ್ಮ ಮರಣ ಆಗುವಂತ ಪರ್ಯಾಯ ನಿನಗೆ ಸಿಕ್ತು. ಒಂದೇ ಪರ್ಯಾಯಕ್ಕೆ ನಿನಗೆ ಸಂತೋಷ ಇರಲಿಲ್ಲ. ಒಂದು ಶ್ವಾಸ ಹೇಳಿಯಷ್ಟು ಸಮಯದೊಳಗ ನೀನು 18 ಪರ್ಯಾಯದಕ್ಕೆ ಅಥವಾ ಲಿಂಗಂತ ಶ್ರೀಮಂತ ಯಾರಲ್ಲ. ಯಾವ ಪರ್ಯಾಯದ ಮೇಲೆ ಮುಗಿತಿದ್ಯೋ, ಯಾವ ಪರ್ಯಾಯವನ್ನ ಮುಖ್ಯತೆ ಮಾಡಿದ್ಯೋ ಅಂತ ಅನಂತ ಪರ್ಯಾಯ ನಿರಂತರ ನಿನ್ನಂತ ಶ್ರೀಮಂತ. ಈ ಪ್ರಕಾರದ ನಿರ್ಣಯ ಯಾವ ಮಹಾಚೇತನದ ವಿಯೋಗ ಆಗಿರ್ತೈತಿ, ಅದನ್ನ ಪ್ರತ್ಯಕ್ಷ ಅಗ್ನಿಗೆ ಆಹುತಿ ಮಾಡಿ ಬಂದಿರ್ತಾನೋ ಆ ಜೀವ ಮಾಡುವ ವಿಚಾರ ಇದೆ. ಎಷ್ಟಾಯ್ತು ವಿಷಯ? ಆದ್ರೆ ಇದು ವಿಚಾರ ಮಾಡುವ ಮಾತಿಗೆ ಇದು ವಿಚಾರ ಮಾಡಲಿಲ್ಲ ಅಂದ್ರೆ ಯಾವಾಗ ಆ ವಿಚಾರ ನಮಗ್ ಬಂದಿಲ್ಲ ಆಗಲ್ಲ ನಾವು ನಮ್ಮ ಸಮನಸ್ಕ ಅವಸ್ಥೆಯನ್ನ ಕಳ್ಕೊಂಡಿದ್ದೇವೆ ಅಂತ. ಸಮನಸ್ಕ ಅವಸ್ಥೆ ಧನ ಸಂಪಾದನೆಗಿಲ್ಲ, ಸಮನಸ್ಕ ಅವಸ್ಥೆ ಕೀರ್ತಿ ಸಲುವಾಗಿಲ್ಲ, ಸಮನಸ್ಕ ಅವಸ್ಥೆ ಸನ್ಮಾನ ಪತ್ರದ ಸಲುವಾಗಿಲ್ಲ. ಸಮನಸ್ಕ ಅವಸ್ಥೆಯಲ್ಲಿ ನೋಡ್ರಿ, ಯಾವ ಭಗವಾನಾತ್ಮ ತನ್ನ ಸ್ವರೂಪದ ಅನಾದರ ಮಾಡ್ತಾನೋ ಅದರಂಥ ಅಪಮಾನ 3 ಲೋಕದೊಳಗೆ ಇನ್ನೊಂದು ಯಾವ ಭಗವಾನಾತ್ಮ ತನ್ನ ಸ್ವರೂಪದ ಆದರ ಮಾಡ್ತಾನೋ ಅದರಂಥ ಶ್ರೇಷ್ಠ ಸನ್ಮಾನ ಪತ್ರ 3 ಲೋಕ. ನಾವು ನಮ್ಮ ಭಗವಾನಾತ್ಮನ ಅನಾದರ ಮತ್ತು ಆದರ ಯಾವ ಸಮಯದೊಳಗೆ ಮಾಡಬೇಕು ಇದು ನಮ್ಮದು ವಿವೇಕ. ಈ ಪ್ರಕಾರ ಮಾಡಿದ ನಂತರ ಈ ಅವಸ್ಥೆಗೆ ಪ್ರಾಪ್ತ ಆದ ಮತ್ತೆ ಪುನಃ ಆ ಅವಸ್ಥೆಯಿಂದ ಆಶ್ಚರ್ಯದ ಮಾತಿದೆ. ಅಕ್ಷರದ ಅನಂತದ ಒಂದು ಭಾಗ ಜ್ಞಾನ ಇರ್ತಿದೆ. ಭಗವಾನ್ ಆತ್ಮನ ಅಭಾವ ಆಗಿ ಹುಟ್ಟಿರುವುದು, ಅಭಾವ ಸ್ವರೂಪದ ಅವಸ್ಥೆ ಪ್ರಾಪ್ತ ಆಗಿರುವುದು. ಪ್ರಚುರ ಭಾವ ಕಲಂಕಿರ್ತಿ ನಿಗೋದಕ ಇದೆ. ಅಭಾವ ಸ್ವರೂಪದ ಅವಸ್ಥೆ ಇರ್ತಿದೆ, ಆದರೆ ಜ್ಞಾನದ ಅರ್ಥಾತ್ ಜೀವದ ಅಭಾವ ಆಯ್ಕೋಗ್ತದೆ. ಅಲ್ಲಿಂದ ಎದ್ದ ಮತ್ತೆ ಕ್ರಮದಿಂದ ಆ ನಿಗೋದದಿಂದ ಬರಬೇಕಾದರೆ ಯಾರ ಉಪದೇಶ, ಯಾವ ಸಮಯಚಾರದ ಅಧ್ಯಯನ, ಯಾರ ಆಧಾರ ತಗೊಂಡು, ಯಾವ ಮುನಿ ಭಗವಂತರು ಅಥವಾ ಯಾವ ಸಮಯ ಸ್ವರ್ಣದೊಳಗೆ ಹೋಗಿ ದಿವ್ಯ ಧ್ವನಿ ಕೇಳಿ. ಹಾಗಾದರೆ ಆ ಜೀವ ಅಕ್ಷರದ ಅನಂತದ ಒಂದು ಭಾಗದಷ್ಟು ಜ್ಞಾನ ಅರ್ಥಾತ್ ಸಾಮರ್ಥ್ಯ ಅರ್ಥಾತ್ ಆತ್ಮನ ಅಂಶ ಇರುವಂತಹ ಜೀವ ಯಾರದ್ದೂ ಸಹಾಯ ಇರುತ್ತೆ. ಒಂದು ಪುದ್ಗಲ ಪರಮಾಣು ಕೂಡ ಸಹಾಯ ಇರುತ್ತೆ. ತನ್ನ ಸಾಮರ್ಥ್ಯದಿಂದ
ತಾನೇ ಇಲ್ಲಿಯವರೆಗೆ ಬಂದಿದೆ. ತಾವು ಬಂದಿಲ್ಲ, ನಾವು ಬಂದಿದ್ವಿ. ಆ ಅಜ್ಞಾನ ಅವಸ್ಥೆ. ಈಗ ನಮಗೆ ಸಮಯ ಸಾರದ ಆಧಾರ ಇದೆ, ಕೇವಲಿ ಭಗವಂತರ ಆಧಾರ ಇದೆ. ಭಗವಾನ್ ಮಹಾವೀರ ಧರ್ಮ ತೀರ್ಥದೊಳಗೆ ನಾವು ಇದ್ದೇವೆ. ಆದರೆ ಆ ನಿಗೋದ ಕಾಯಿಗೆ ಜೀವ ಯಾವ ತೀರ್ಥ? ಅಲ್ಲಿ ಶುಭ ಅಶುಭ ಅಖಂಡ ಆಗ್ತವೆ. ಶುಭ ಅಶುಭ ಅಖಂಡ ಆದ್ರೂ ಕೂಡ ಆ ಶುಭ ಅಶುಭ ವಾಸ್ತವಿಕವಾಗಿ ಭಾವ ಶುದ್ಧ ಮತ್ತು ಅಶುದ್ಧ ಎರಡು ಭೇದ ಮಾಡ್ತಾರೆ. ಶುಭ ಮತ್ತು ಅಶುಭ ಇದು ಅಶುದ್ಧದ ಭಾಗ. ಶುಭ ಅಶುಭ ಅವೆರಡೂ ವಿಕಾರದವು, ಅವೆರಡೂ ಧರ್ಮದ ಕಾರಣ. ಅದರಿಂದ ಈ ಪ್ರಕಾರದ ಪುಣ್ಯಕ್ಕೆ ಆಗ್ತೈತೆ ಅಂತ ಹೇಳಿ ನಾವು ಏನ್ ತಿಳ್ಕೊತೀವಿ? ಯಾವ ಪ್ರಕಾರ ಕೇವಲಿ ಭಗವಂತರಿಗೆ ಏನಿರ್ತೈತೆ? ಯೋಗದ ಕಂಪನ ಇರ್ತೈತೆ. ಯೋಗದ ಕಂಪನದೊಳಗ ಆಶ್ರವಿದೆ, ಬಂದಿಲ್ಲ. ಅದೇ ಪ್ರಕಾರ ಇಲ್ಲೇನಿದೆ? ಯಾವುದು ಶುಭ ಅಶುಭ ಪರ್ಯಾಯದ ಏರಿಳಿತ, ಒಂದು ಸಮಯ ಎರಡು ಪರ್ಯಾಯ, ಒಂದೇ ಪರ್ಯಾಯ ಎರಡು ಸಮಯ ಬರುವುದು. ಇದನ್ನು ತಿಳಿಸಿಕೊಡುವ ಮುಖ್ಯ ಉದ್ದೇಶದಿಂದ ಶುಭ ಅಶುಭ ಎರಡೂ ಇರ್ತವು. ಆದರೆ ಶುಭ ಅಂದ್ರೆ ಅಲ್ಲಿ ಪುಣ್ಯ ಮಾಡ್ತಿತಿ, ಧರ್ಮಕ್ಕೆ ಕಾರಣ ಆಗುವಂತಹ ಪುಣ್ಯ ಮಾಡ್ತಿತಿ, ಹೀಗ ಅರ್ಥ. ಈ ಪ್ರಕಾರ ಆದ ನಂತರ ಅಲ್ಲಿಂದ ಪುನಃ ಅದೇ ಜೀವ ಯಾವುದೇ ಸಮನಸ್ಕ ಪರ್ಯಾಯವನ್ನ ಕಳ್ಕೊಂಡಂಥ ನಾನೇ ನಿಗೋದದ ತನಕ ತಲುಪಿ ಅಲ್ಲಿಂದ ಪುನಃ ನನ್ನ ಪುರುಷಾರ್ಥದಿಂದ ನಾನೇ ಸ್ವಯಂ ಪ್ರಗತಿಯನ್ನ ಅಂದ್ರೆ ಪರ್ಯಾಯದಿಂದ ಪರ್ಯಾಯಕ್ಕ ಪ್ರಗತಿ ಸಾಧಿಸ್ತಾ ಮತ್ತೆ ಪುನಃ ಏನಾಗಿದೇನು ಸಮನಸ್ಕ ಅವಸ್ಥೆದೊಳಗ ಜನ್ಮ ತಾಳಿದ್ದೇನೆ. ಅರ್ಥಾತ್ ಸಮನಸ್ಕ ಅವಸ್ಥೆಯನ್ನ ನಾನು ಪ್ರಾಪ್ತ ಮಾಡ್ಕೊಂಡೆ. ಈ ಪ್ರಾಪ್ತ ಮಾಡ್ಕೊಂಡೇನಂತ ನನಗ ಸ್ವಲ್ಪ ವಿವೇಕ ಬಂತೇನ್ರಿ. ಆ ಸಮನಸ್ಕ ಅವಸ್ಥೆಯನ್ನ ಕೆಡಿಸಿಕೊಂಡದ್ದು ಯಾಕೆ? ಯಾರು ಕುಟುಂಬ ಪರಿವಾರ, ಯಾವ ಮಿಥ್ಯಾದೇವ ಮಿಥ್ಯಾಗುರು ಯಾರು ಇಲ್ಲ, ಪರಪದಾರ್ಥ ಯಾವುದೂ ಇಲ್ಲ. ಆದರೆ ಸ್ವಯಂ ನನ್ನ ಅಪರಾಧದಿಂದ ನಾನು ನಿಗೋದ್ ತನಕ ಹೋದೆ. ಅದೇ ಪ್ರಕಾರ ನನ್ನ ಅಪರಾಧವನ್ನ ನಾನು ಸ್ವೀಕಾರ ಮಾಡಿ ಏನ್ ಮಾಡ್ಬೇಕಾಗ್ತಿದೆ ಇಲ್ಲಿ? ನಾನು ಯಾವ ಅಪರಾಧ ಮಾಡಿದ್ದೇನೆಯೋ ಆ ಅಪರಾಧದ ಫಲಸ್ವರೂಪವಾಗಿ ನಿಗೋದದವರೆಗೆ ತಲುಪಿನೋ ಆ ನಿಗೋದದಿಂದ ಪುನಃ ಯಾವ ಅವಸ್ಥೆಯಿಂದ ನಾನು ನಿಗೋದಕ್ಕೆ ಹೋಗಿದ್ದೀನೋ ಆ ಅವಸ್ಥೆಯನ್ನ ಪುನಃ ಪ್ರಕಟ ಮಾಡ್ಕೊಂಡ ನಂತರ ಪುನಃ ಪ್ರಾಪ್ತ ಮಾಡ್ಕೊಂಡ ನಂತರ ಈ ಜೀವ ಏನ್ ಮಾಡ್ತಾನೆ? ಈ ಜೀವ ಮಾಡ್ತಾನೆ ಪರ್ಯಾಯದ ಗೌಣತೆ ಮಾಡ್ತಾನೆ ಮತ್ತ ಆತ್ಮನೆ ಮಾಡ್ತಾನೆ. ಆಗ ಪರ್ಯಾಯದ ಗೌಣತೆ ಮಾಡುವುದರಿಂದ ಜೀವದ ಮುಖ್ಯತೆ ಮಾಡಿಕೊಳ್ಳೋದರಿಂದ ಈ ಮರಣ ಎಂಥದ್ದಿದೆ? ಇದು ಪಂಡಿತ ಮರಣ. ಈ ಪಂಡಿತ ಮರಣದ ಪರಂಪರೆ ಒಂದರಿಂದ ಒಂದು ವೃದ್ಧಿ ಆಗ್ತಾ ಹೋಗಿ ಈ ಪಂಡಿತ ಮರಣ ಆದ ನಂತರ ಆ ಪಂಡಿತ ಮರಣದ ಜೀವ 4 ಗತಿಯೊಳಗೆ ಹೋಗ್ತಿದೆ. ಹೀಗಾಗ್ತಿದೆ, ವಿಮಾನ ವಾಸಿನ ಆಗ್ತಿದೆ, ಇಲ್ಲದೆ ಇದ್ರೆ ಮನುಷ್ಯನಾಗ್ತಿದೆ. ಈಗ ಆದ ನಂತರ ಆ ಜೀವಿ ಏನ್ ಮಾಡ್ತಿದೆ? ಸಮ್ಯತ್ವ ಸಂಪನ್ನ ಪಂಡಿತ ಮರಣ ಒಂದು ಸಲ ಪಂಡಿತ ಮರಣ ಮಾಡಿದ ಜೀವ ಅದ ಆ ಜೀವದ ದೃಷ್ಟಿಯೊಳಗ ಯಾವಾಗಲೂ ಪರ್ಯಾಯದ ಗೌರವ, ಯಾವಾಗಲೂ ಪರ್ಯಾಯದ ಮತ್ತ ಯಾವಾಗಲೂ ದ್ರವ್ಯದ. ಈ ಪ್ರಕಾರ ಪರ್ಯಾಯದಿಂದ ಪರ್ಯಾಯಕ್ಕ ದ್ರವ್ಯದ ಅರ್ಥಾತ್ ಜೀವದ ಮುಖ್ಯತೆ ಮಾಡ್ತಾ ಮಾಡ್ತಾ ಆ ಜೀವದ ಮುಖ್ಯತೆ ಮಾಡಿ ಅಂತರಂಗದ ಆತ್ಮನಲ್ಲಿ ನಿಮಗ್ನ ಆಗ್ತಾ ಆತ್ಮನ ಅನಂತ ಅತೀಂದ್ರಿಯ ಆನಂದವನ್ನ ಅನುಭವಿಸ್ತಾ ಯಾವಾಗ 48 ನಿಮಿಷ ಆತ್ಮನಲ್ಲಿ ಸಂಪೂರ್ಣ ನಿಮಗ್ನಾಗಿ ಹೋಗ್ತಾನೋ ಆಗ ಕೇವಲ ಜ್ಞಾನದ ಪ್ರಾಪ್ತಿ ಆಗಿ ಆ ಕೇವಲ ಜ್ಞಾನದ ಪ್ರಾಪ್ತಿ ಆಯಿತು. ಕೇವಲ ಜ್ಞಾನದ ಅವಸ್ಥೆಯೊಳಗ ಅಲ್ಲಿ ಯಾವ ಪ್ರಕಾರ ಆತ್ಮನ ಅಭಾವ ಸ್ವರೂಪದ ನಿಬೋಧ ಅವಸ್ಥೆ ಪ್ರಾಪ್ತಿ. ಇಲ್ಲಿ ದ್ರವ್ಯದ ಮುಖ್ಯತೆ ಮಾಡಿ ಪರ್ಯಾಯದ ಗೌಣತೆ ಮಾಡುವುದರಿಂದ
ಪರ್ಯಾಯದ ಅರ್ಥಾತ್ ದೇಹದ ಅಭಾವ ಸ್ವರೂಪದ ಕೇವಲ ಜ್ಞಾನ. ದೇಹದ ಅಭಾವ ಸ್ವರೂಪ ಕಾಣಿಸಲಿಕ್ಕೆ ಮಾತ್ರ ದೇಹ ಇದೆ, ಕೇವಲ ಇರ್ಬೋದು. ಸಕಲ ಪರಮಾತ್ಮ ಇದೆ. ಆದರೆ ಆ ದೇಹದೊಳಗ, ಆ ಶರೀರದೊಳಗ ಯಾವ 5 ಇಂದ್ರಿಯ ಇವೆ, ಆ 5 ಇಂದ್ರಿಯಗಳಲ್ಲಿ ಚೈತನ್ಯದ ಅಂಶ ಪ್ರಸಾರ ಆಗ್ತಾ ಇಲ್ಲ. ಅದರಿಂದ ಇದೇನಾಗಿದೆ, ಅಲ್ಲಿ ಯಾವ ಪ್ರಕಾರ ಜೀವದ ಅಭಾವ ಸ್ವರೂಪದ ನಿಗೋಧಾವಸ್ಥೆ ಪ್ರಾಪ್ತಾಗಿತ್ತು, ಅದೇ ಪ್ರಕಾರ ಇಲ್ಲಿ ಶರೀರದ ಅಭಾವ ಸ್ವರೂಪದ ಕೇವಲ. ಹೀಗಾಗುವುದರಿಂದ ಈ ಜೀವ ಏನಾಯ್ತು, ಮುಕ್ತಾಗಿರುತ್ತದೆ. ಇದು ಯಾವುದರಿಂದ, ಒಂದು ಚೇತನ ಆತ್ಮನ ವಿಯೋಗದ ಸಮಯಗಳು ಸ್ವಯಂ ಉಪಸ್ಥಿತಿಗಿದ್ದ ಆ ವಿಯೋಗವನ್ನ ತಾನ ಸ್ವಯಂ ಮಹೋತ್ಸವ ರೂಪವಾಗಿ ಪರಿವರ್ತನೆ ಮಾಡ್ಕೊತಾನೆ. ಆ ಮಹೋತ್ಸವ ರೂಪವಾಗಿ ಪರಿವರ್ತನೆ ಮಾಡ್ಕೊಂಡಂತ ಜೀವ ನೇಮದಿಂದ ಸಂಸಾರದಿಂದ ಮುಕ್ತನಾಗಿರ್ತಾನೆ. ಮತ್ತೆ ಯಾರ ಮಹೋತ್ಸವ ರೂಪದಿಂದ ಅದನ್ನ ಉಪಯೋಗ ಮಾಡಿಕೊಳ್ಳೋದಿಲ್ಲವೋ ಅವನು ಯಥಾ ಪ್ರಕಾರ ಅನಂತ ಸಂಸಾರದೊಳಗ ಪರಿಭ್ರಮ ಮಾಡಿ. ಅದೇ ಪ್ರಕಾರ ಭೂತಕಾಲದೊಳಗ ನಮ್ಮ ವಿದ್ಯಮಾನದೊಳಗ ಎಷ್ಟು ಅನಂತ ಸಿದ್ಧರಾದರೂ ಅದೇ ಪ್ರಕಾರ ಭವಿಷ್ಯದೊಳಗ ಕೂಡ ನಮ್ಮ ವಿದ್ಯಮಾನದೊಳಗ ಅನಂತ ಸಿದ್ಧರಾಗೂ ಸಂಭವಿ. ಅಂಥ ಪ್ರಸಂಗ ನಮಗೆ ಬರಬಾರ್ದು ಆಗಿದ್ದು ಅಂತಂದ್ರೆ ನಮ್ಮಲ್ಲೇ ನಿರಂತರ ಸಮಯ ಸಾರೋದ್ರಿ, ತತ್ವಾರ್ಥೋತ್ರ ಓದ್ಲಿ, ಯಾವುದೇ ಉಪದೇಶಿಕೆಗಳಲ್ಲಿ ಉಪದೇಶ ಮಾಡ್ಲಿ, ಪ್ರತಿಯೊಂದು ಸಮಯದೊಳಗ ನಮ್ಮ ಭಗವಾನಾತ್ಮನ ಮುಖ್ಯತೆ ಇರಬೇಕು. ನಿರಂತರ ಶರೀರದ ಗಮನತೆ, ಶರೀರದ ಗಮನತೆ ಆದ ನಂತರ ಶರೀರದ ಮಾಧ್ಯಮದಿಂದ ಇರುವಂತಹ ನಮ್ಮ ಅನಂತ ಕರೋಡ ಆಸ್ತಿ ಎಲ್ಲ ಸ್ವಾಭಾವಿಕವಾಗಿ ಏನಾಗ್ತಿದೆ, ಅದಕ್ಕೆ ಶರೀರನ ತನ್ನಲ್ಲಿ ಶರೀರಕ್ಕೆ ಸಂಬಂಧಿಸಿದಂತಹ ಪತ್ನಿ, ಪುತ್ರ, ಕುಟುಂಬ, ಪರಿವಾರ, ಧನ, ಮಣಿ ಇದೆ ಆಗ್ತದೆ. ಸ್ವಾಭಾವಿಕವಾಗಿ ಪರಾಗಿ ಹೋಗ್ತಿದ್ದಾರೆ. ಅದರ ಸಲುವಾಗಿ ನಾವ ಒಂದು ಜೀವದ ವಿಯೋಗವನ್ನ ಅದನ್ನ ಮಹೋತ್ಸವ ರೂಪದಿಂದ ಪ್ರಾಪ್ತ ಮಾಡ್ಕೊಳ್ಳೋದಿತ್ತು, ಉಪಯೋಗ ಮಾಡ್ಕೊಳ್ಳೋದಿತ್ತು ಅಂದ್ರೆ ನೇಮದಿಂದ ನಮ್ದ ಇದೇ ಭವದೊಳಗ ಮೋಕ್ಷ ಮಾರ್ಗದ ಪ್ರಾರಂಭ ಆಗ್ತಿದೆ. ಪರಂಪರೆಯಿಂದ ಮುಂದೆ ಅಂತ ಭವದೊಳಗ ನಾವು ಸಾಕ್ಷಾತ್